ಮೊದಲಿಗೆ ಭೈರವೈಕ್ಯ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ ದಿವ್ಯ ಚೈತನ್ಯಕ್ಕೆ ನಮಿಸುತ್ತಾ, ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳ ಪಾದ ಕಮಲಗಳಿಗೆ ನಮಿಸುತ್ತಾ, ಪೂಜ್ಯ ಶ್ರೀ ಶ್ರೀ ಮಂಗಳನಾಥ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. Seeking the divine blessings of Pujya Gurujis, I welcome you all. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಮಂತ್ರಣವನ್ನು ಮನ್ನಿಸಿ ನಮ್ಮ ಕರೆಗೆ ಓಗೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಸಮಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲ ಪೋಷಕ ಬಂಧುಗಳಿಗೆ ನಮ್ಮ ಶಾಲಾ ಸಂಸ್ಥೆಯ ವತಿಯಿಂದ ಆದರದ ಸ್ವಾಗತ ಹಾಗೂ ಸುಸ್ವಾಗತ. Before we start the program, we request you to follow certain guidelines. ಕಾರ್ಯಕ್ರಮ ಪ್ರಾರಂಭಕ್ಕೂ ಮೊದಲು ನಿಮಗೆ ಕೆಲವು ಸೂಚನೆಗಳನ್ನು ನೀಡಲು ಇಚ್ಛಿಸುತ್ತೇವೆ. ಮೊದಲಿಗೆ ತಾವು ತಮ್ಮ ಮಕ್ಕಳನ್ನು ತರಗತಿ ಶಿಕ್ಷಕರ ಬಳಿಗೆ ಕಳಿಸಿಕೊಡಬೇಕು. ಎಲ್ಲ ಮಕ್ಕಳನ್ನು, ನೃತ್ಯದಲ್ಲಿರುವಂತಹ ಎಲ್ಲ ಮಕ್ಕಳನ್ನು ದಯಮಾಡಿ ಅವರ ತರಗತಿ ಶಿಕ್ಷಕರ ಬಳಿ ಕಳಿಸಿಕೊಡಬೇಕು. Please send your children to their respective class teachers to the back side of the dais. ಕಾರ್ಯಕ್ರಮ ಮುಗಿಯೋ ತನಕ ಯಾವುದೇ ಮಕ್ಕಳನ್ನು ಕಳಿಸ್ಕೊಡೋದಿಲ್ಲ. ಅವರು ತಮ್ಮ ಜಾಗದಲ್ಲಿ, ನಾವು ನಿಗದಿಪಡಿಸಿದ್ದೀವಿ ಆ ಜಾಗದಲ್ಲಿ ಕೂತಿರ್ತಾರೆ. ದಯಮಾಡಿ ಯಾವುದೇ ಪೋಷಕರು ಕಾರ್ಯಕ್ರಮದ ಮಧ್ಯದಲ್ಲಿ ಅಡಚಣೆಯನ್ನು ಮಾಡಬಾರ್ದು. ಮತ್ತು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ವಿಡಿಯೋ ಮಾಡಲಾಗುತ್ತೆ. ನಿಮ್ಮ ಮಗುವಿನ ನೃತ್ಯದ ಒಂದು ವಿಡಿಯೋವನ್ನು ನಿಮ್ಮ ಗ್ರೂಪ್ನಲ್ಲಿ ಕಳಿಸ್ಕೊಡ್ಲಾಗುತ್ತೆ. ದಯಮಾಡಿ ಯಾರೂ ಸಹ ಮೊಬೈಲ್ಗಳನ್ನು ತಗೊಂಡು ವಿಡಿಯೋ ಮಾಡೋದಕ್ಕೆ ಮುಂದಾಗಬಾರ್ದು. ಇದು ನಮ್ಮ ಶಾಲೆಯ ಕಡೆಯಿಂದ ನಿಮ್ಮಲ್ಲಿ ಮನವಿ. Videos or photos, we will be sending it to you by today evening. We will give it to you by evening. So please do not come front and disturb the children. Thank you. ಆದಷ್ಟು ಸಂಜೆ ಅಷ್ಟರೊಳಗಡೆ ನಿಮಗೆ ವಿಡಿಯೋಗಳನ್ನು ಕಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಯಾವುದೇ ಪೋಷಕರು ಶೌಚಾಲಯವನ್ನು ಬಳಸಬೇಕಾದ್ರೆ ದಯಮಾಡಿ ಕೆಳಗಡೆ ಇರುವಂತಹ ಶೌಚಾಲಯಗಳನ್ನು ಬಳಸಬೇಕು. ಯಾರೂ ವೇದಿಕೆಯ ಮೇಲೆ ಹತ್ತೋದಕ್ಕೆ ಬರಬಾರ್ದು. ಮತ್ತು ಸ್ವಾಮೀಜಿಗಳು ಬಂದಾಗ ದಯಮಾಡಿ ಎಲ್ಲರೂ ಎದ್ದು ನಿಂತು ಜೈ ಶ್ರೀ ಗುರುದೇವ್ ಅಂತ ಹೇಳುವ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಮೀಜಿಯವರನ್ನು ಆಮಂತ್ರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತೀವಿ. We request you all to stand up when Pujya Guruji comes into the hall. I hope you all adhere to these guidelines. Thank you so much. ಒಂದು ಕಾಡಲ್ಲಿ ಕಳೆದೋಯ್ತು ಅಂತ ಇಟ್ಕೊಳ್ಳೋಣ. 3-4 ತಿಂಗಳು ಕಾಡಲ್ಲಿ ಕಳೆದೋಯ್ತು, ಅದು ಸಿಗಲೇ ಇಲ್ಲ. ಅದು ಹೇಗೆ ಬೆಳಿಬೋದು? 10 ವರ್ಷ ಆದಮೇಲೆ ನೀವೇನಾದರೂ ಹೋಗಿ ಆ ಮಗುನ ಹುಡುಕಿದ್ರೆ ನಿಮಗೆ ಆಶ್ಚರ್ಯಕರವಾಗಿರುವಂಥ ಸಂಗತಿಗಳು ಕಾಣ್ತವೆ. ಮೊದಲನೇದಾಗಿ ಆ ಮಗು ಬೆಳೆದು ನಿಂತಿದೆಯಲ್ಲ, ಈಗ 4 ಕಾಲ ಮೇಲೆ ನಿಂತಿದೆ, 4 ಕಾಲುಗಳಲ್ಲಿ ನಡೀತಾ ಇದೆ. ಯಾಕೆ ಅಂದರೆ ಸುತ್ತಮುತ್ತಲು ಇರೋವಂಥ ಎಲ್ಲ ಪ್ರಾಣಿಗಳು 4 ಕಾಲಲ್ಲಿ ನಡೀತಾ ಇರೋದ್ರಿಂದ ಹೀಗೆ ನಡಿಬೇಕೇನೋ ಅಂತ ಹೇಳಿಬಿಟ್ಟು 4 ಕಾಲಲ್ಲಿ ನಡ್ಕೊಂಡು ಓಡಾಡ್ತಾ ಇದೆ. ಇನ್ನು ಭಾಷೆ, ಅಮ್ಮನೂ ಇಲ್ಲ ಅಪ್ಪನೂ ಇಲ್ಲ. ಸುತ್ತಲಿನ ಪ್ರಾಣಿಗಳು ಹೆಂಗೆ ಕೂಗ್ತವೆ ಹಂಗೆ ಕೂಗ್ತಾ ಇರ್ತದೆ ಈ ಮಗು. ಅರ್ಥ, ಯಾವ ಪರಿಸರದಲ್ಲಿದೆ ಹಾಗೆ ಬೆಳೆಬಿಡ್ತದೆ ಈ ಮಗು. ಸೊ ನಮ್ಮ ಮನೆಗಳಲ್ಲೇ ಇದ್ದು ನಮ್ಮ ದನ, ನಮ್ಮ ಅಗ್ರಿಕಲ್ಚರು, ನಾವೇ ಒಂದು 10-6 ಜನದ ಮಧ್ಯೆ ಇತ್ತು ಅಂದರೆ ಅಷ್ಟೇ ಆಗೋಗ್ಬಿಡ್ತದೆ ಈ ಮಗು. ಈ ಗ್ಲೋಬಲ್ ಲೆವೆಲ್ಗೆ, ಒಂದು ಪ್ರಪಂಚದಾದ್ಯಂತ ಓಡಾಡೋವಂತಹ ಒಂದು ಮಗು ಶಕ್ತಿ ಬರಬೇಕು ಅಂದರೆ ಮನೇಲಿ ಕೂಡಿಟ್ಕೊಂಡ್ರೆ ಆಗೋದಿಲ್ಲ. ಹಾಗೆ ಅಂತ ಒಬ್ಬೊಬ್ಬರಿಗೆ ಪಾಠ ಹೇಳ್ಕೊಡೋದು ಅಷ್ಟು ಸುಲಭ ಅಲ್ಲ, ಮಾಡೋಕ್ಕಾಗೋದಿಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರು, ನಮ್ಮ ಮೈಸೂರು ಮಹಾರಾಜರು ಇಷ್ಟೆಲ್ಲ ಮಾಡಿದಾರಲ್ಲ, ಅವ್ರನ್ನ ಶಾಲೆಗೆ ಕಳಿಸ್ಲಿಲ್ಲ. ಹಾಗೆ ಎಷ್ಟೋ ಜನ ಶಾಲೆಗೆ ಕಳಿಸಲ್ಲ. ಹಾಗೆ ಅಂತ ಒಬ್ಬೊಬ್ಬರಿಗೆ ಅವ್ರು ಪಾಠ ಮಾಡಿಸಿರಲ್ಲ. ಅಲ್ಲೇ ಆಸ್ಥಾನದಲ್ಲಿರುವಂಥ ಅವ್ರ ಮಕ್ಕಳು ಇವ್ರ ಮಕ್ಕಳು ಸೇರಿ ಒಂದು 20 ಜನನ ಗುಡ್ಡಾಕಿ ಆಮೇಲೆ ಪಾಠ ಮಾಡಿಸುವಂಥದ್ದು.
ಆವಾಗ ಮಾತ್ರ ಗುಂಪಿನಲ್ಲಿ ಅವ್ರು ನೋಡ್ತಾ ಇವ್ರು ನೋಡ್ತಾ ಏನು ಬೇಕೋ ಕಲ್ತ್ಕೊಂಡು ಹೋಗುವಂಥದ್ದು. ಸೊ ನಮ್ಮ ಮಗು ಮನೆಗೆ ಸೀಮಿತ ಆಗಬಾರ್ದು, ಪ್ರಪಂಚದಾದ್ಯಂತ ಎಲ್ಲಾದರೂ ಹೋಗಿ ಬದುಕಬೇಕು ಅನ್ನೋಂಗಿದ್ರೆ ಅದಕ್ಕೆ ಮನೆಯ ಆಚಾರ ವಿಚಾರದ ಜೊತೆಗೆ ಪ್ರಾಪಂಚಿಕವಾಗಿ ಏನು ಬೇಕೋ ಅದು ಸಿಗಬೇಕು ಅಂದರೆ ಅದು ಒಂದು ಶಾಲೆಯಲ್ಲಿ ಮಾತ್ರ ಉತ್ತಮ ಶಾಲೆ ಆದಷ್ಟು ಅತ್ಯುತ್ತಮವಾಗಿ ಮಗು ಬೆಳೆಯುತ್ತೆ. ಅದು ಸಾಮಾಜೀಕರಣ ಹೊಂದಬೇಕು, ಬುದ್ಧಿ ಬೆಳೆಸ್ಕೋಬೇಕು, ಎಲ್ಲ ರೀತಿಯಿಂದಲೂ ಚೆನ್ನಾಗಾಗಬೇಕು ಅಂದರೆ ಒಂದು ಒಳ್ಳೆ ಶಾಲೆ ಕಳಿಸುವಂತಹ ಉದ್ದೇಶ ಈ ಮಗು ನಿಜವಾದ ಮನುಷ್ಯನಾಗಿ ಬೆಳಿಬೇಕು, ಚೆನ್ನಾಗಿ ಕಲಿತು ಬೆಳಿಬೇಕು, ಪ್ರಪಂಚದಲ್ಲಿ ಎಲ್ಲಿ ಹೋದರೂ ಸಹ ಬದುಕಬಲ್ಲ ಶಕ್ತಿಯನ್ನು ಪಡ್ಕೊಂಡು ಈ ಮಗು ಬೆಳಿಬೇಕು. ಇಷ್ಟೆಲ್ಲ ಕಾರಣದಿಂದ ಕಳಿಸೋದ್ರ ಜೊತೆಗೆ ನಮಗಿನ್ನೊಂದು ಅತಿಯಾದ ದೂರವಾದ ಒಂದು ದುರುದ್ದೇಶ ಇದೆ, ದೂರವಾದ ಒಂದು ದುರುದ್ದೇಶನೂ ಇದೆ. ಒಳ್ಳೆ ಕೆಲಸ ಸಿಗಲಿ ಇದೆ ತಾನೇ, ನಮ್ಮೆಲ್ಲರಿಗೂ ಇದೆ ತಾನೇ, ಒಂದು ಒಳ್ಳೆ ಕೆಲಸ ಸಿಗಲಿ ಅಂತ. ಒಳ್ಳೆ ಕೆಲಸ ಸಿಗಬೇಕು ಅಂದರೆ ಬರೀ ಸ್ಕೂಲು, ಡಿಗ್ರಿ, ಕಾಲೇಜು ಇವ್ಯಾವು ಸಾಕಾಗೋದಿಲ್ಲ. ಒಂದು ಅಲ್ಲೋ ಇಲ್ಲ ನೀವು ಓದಿರಬಹುದಾದಂಥ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮಗುಗೆ ಏನೇನು ಹೇಳ್ಕೊಡ್ತಿದ್ದೀರಾ ಅಂತ ಒಂದು ಸಲ ಇದ್ರ ಜೊತೆಲಿ ನೀವು ಕಂಪೇರ್ ಮಾಡ್ಕೊಂಬಿಡಿ. ಒಬ್ಬ ಹುಡುಗ ಅವರಪ್ಪ ತುಂಬ ಸ್ಟ್ರಿಕ್ಟ್ ಅಂತೆ. ಎಷ್ಟು ಸ್ಟ್ರಿಕ್ಟು ಅಂದರೆ ಎದ್ದ ತಕ್ಷಣ ನೀಟಾಗಿ ರಗ್ಗು ಎಲ್ಲ ಮುಚ್ಚಿಡಬೇಕು, ನೀಟಾಗಿ ಬೆಡ್ ರಿಪೇರಿ ಮಾಡಿ ಸರಿಯಾಗಿ ಇಡಬೇಕು, ಬರಬೇಕು, ಬ್ರಷ್ ಮಾಡಬೇಕು, ಸ್ನಾನ ಮಾಡಬೇಕು, ದೇವ್ರಿಗೆ ನಮಸ್ಕಾರ ಮಾಡಬೇಕು, ಅದಾದಮೇಲೆ ತನ್ನ ಬಟ್ಟೆ ತಾನೇ ಹಾಕ್ಕೋಬೇಕು, ತನ್ನ ಬ್ಯಾಗು ತಾನೇ ಸೆಟ್ ಮಾಡ್ಕೋಬೇಕು. ಇವುಗಳೆಲ್ಲದ್ರ ಜೊತೆಗೆ ಬಚ್ಚಲ್ಗೆ ಹೋಗಿ ಬಂದಿದೆಯಲ್ಲ ಬಾತ್ರೂಮ್ಗೆ, ಲೈಟ್ ಯಾಕೆ ಮಾಡಿಲ್ಲ, ಆಫ್ ಮಾಡಿಲ್ಲ, ಹೋಗಿ ಆಫ್ ಮಾಡಿಬಿಟ್ಟು ಬಾ. ಫ್ಯಾನು ಯಾಕೆ ಆಫ್ ಮಾಡಿಲ್ಲ, ಆಫ್ ಮಾಡು. ಮನೆಯಿಂದ ಆಚೆ ಹೋಗೋವಾಗ ಗೇಟ್ ಯಾರು ಬಾಗಿಲ ಚಿಲ್ಕ ಹಾಕ್ತಾರೆ, ಪ್ರಾಣಿಗಳು ಬರೋದಿಲ್ಲ ಒಳಗೆ. ಪ್ರತಿಯೊಂದನ್ನು ಸಹ ಎಷ್ಟು ಸ್ಟ್ರಿಕ್ಟಾಗಿ ಬೆಳೆಸ್ದ ಅಂದರೆ ಮನುಷ್ಯ, ಈತನಿಗೆ ತಲೆ ಕೆಟ್ಟೋಗ್ತದೆ, ಈ ಅಪ್ಪಂತವ್ ನಾನು ಹೆಂಗಪ್ಪ ಬಾಳೋದು ಅಂತ ಹೇಳ್ಬಿಟ್ಟು. ಆದರೂ ವಾಪಸ್ ಹೇಳೋ ಅಷ್ಟು ಧೈರ್ಯ ಇರಲ್ಲಲ್ವಾ. ಹೇಗೋ ತಟ್ಕೊಂಡು ಎಲ್ಲನೂ ಸರಿ ಮಾಡಿಕೊಂಡು ಹಂಗೂ ಹಿಂಗೂ ಬೆಳೆದ್ರೂ ಈ ಅಪ್ಪ ಏನು ಬಿಡಲಿಲ್ಲ. ಆಯಾ ವಯಸ್ಸಿಗೆ ತಕ್ಕಂಗೆ ಹೆಂಗೆ ಕೆಲಸ ಮಾಡಿಸ್ದ ಅಂದರೆ ಇವನಿಗೆ ನರಕ ಅನ್ನಿಸೋಂಗೆ ಕೆಲಸ ಮಾಡಿಸ್ದ. ಕೊನೆಗೆ ಎಜುಕೇಷನ್ ಮುಗೀತು, ಯಾವುದೋ ಒಂದು ಕೆಲಸಕ್ಕೆ ಅಪ್ಲೈ ಮಾಡಿದ್ನಂತೆ. ಅಪ್ಲೈ ಮಾಡಿ ಹೋಗಿ ಕುಳಿತ, ಸುಮಾರು 100 ಜನ ಇದ್ದಾರೆ, ಒಂದು ಪೋಸ್ಟ್ಗೆ 100 ಜನ ಇದ್ದಾರೆ. ಇಂಟರ್ವ್ಯೂ ಒಬ್ಬೊಬ್ಬರಿಗೆ ಆಗ್ತಾ ಈತನ ಒಳಗೆ ಕರೆದ್ರಂತೆ. ಕರೆದ ತಕ್ಷಣ ಏನು ಕ್ವಶನ್ ಕೇಳಿಲ್ಲಂತೆ ಅವನಿಗೆ. ನಿನ್ನನ್ನು ಸೆಲೆಕ್ಟ್ ಮಾಡಿದ್ದೀವಿ, ತಗೋ ಈ ಅಪಾಯಿಂಟ್ಮೆಂಟ್ ಆರ್ಡ್ರು, ಹೋಗಪ್ಪ ನಾಳೆಯಿಂದ ಕೆಲ್ಸಕ್ಕೆ ಬಾ. ಇವನಿಗೆ ಆಶ್ಚರ್ಯ ಆಗೋಯ್ತು, ಇಷ್ಟು ಜನಕ್ಕೆ ಇಂಟರ್ವ್ಯೂ ಮಾಡಿದಿರಿ, ಇರೋದು ಒಂದೇ ಪೋಸ್ಟು, ನನಗೊಂದು ಪ್ರಶ್ನೆನೂ ಕೇಳಲಿಲ್ಲ, ನನ್ನನ್ನು ಹೇಗೆ ನೀವು ಆಯ್ಕೆ ಮಾಡಿದ್ರಿ? ಅವ್ರು ಹೇಳಿದ್ರಂತೆ, ನನಗೆ ಕಂಪ್ನಿಗೆ ಎಂಥ ವ್ಯಕ್ತಿ ಬೇಕಾಗಿತ್ತೋ ಅಂಥ ವ್ಯಕ್ತಿ ನಿನ್ನಲ್ಲಿದ್ದಾನೆ. ನಾವು ಹೇಗೆ ಕಂಡ್ಕೊಂಡ್ವಿ ಅಂದರೆ, ಎಲ್ಲ ಕಡೆ CC ಕ್ಯಾಮ್ರಾಗಳಿದೆ, ನೋಡ್ತಾ ಇದ್ವಿ ಯಾರ್ಯಾರು ಹೆಂಗೆ ಬರ್ತಾರೆ ಅಂತ. ಎಲ್ಲರೂ ಕೈ ಬೀಸ್ಕೊಂಡು ಬಂದರು, ಕೂತ್ಕೊಂಡ್ರು, ಇಂಟರ್ವ್ಯೂ ಬಂದರು, ಹೊರಟೋದ್ರು. ನೀನು ಬಂದ ತಕ್ಷಣ, ಒಳಗೆ ಬಂದ ತಕ್ಷಣ ಗೇಟ್ ಹಾಕ್ಬಿಟ್ಟೆ ಫಸ್ಟು, ಯಾಕೆಂದರೆ ಮುಂದೆ ಎಲ್ಲ ಪಾರ್ಕ್ ಇದೆ, ಪ್ರಾಣಿಗಳು ಬರ್ತಾವೇನೋ ಅಂತ. ಬಂದವನೇ ಒಳಗೆ ನೀರು ಕುಡಿಯೋಕಲ್ಲಿ ಹೋದೆ, ಅಲ್ಲಿ 4-5 ನಲ್ಲಿಗಳು ನೀರು ಸೋರ್ತಾ ಇತ್ತು. ನೀನು ಕರೆಕ್ಟಾಗಿ ಟೈಟ್ ಮಾಡಿಬಿಟ್ಟು ಬಂದು ಕೂತ್ಕೊಂಡೆ. ಅಲ್ಲಿ ವಿನಾಕಾರಣ ಚಳಿಗಾಲದಲ್ಲೂ ಫ್ಯಾನ್ ಓಡ್ತಾ ಇತ್ತು, ನೀಟಾಗಿ ಹೋಗಿ ಆಫ್ ಮಾಡಿದೆ. ಮತ್ತೆ ಎದ್ದೋಗಿ ಅಲ್ಲಿ ಇಲ್ಲಿರುವಂಥ ಅನ್ನೆಸರಿ ಲೈಟ್ಗಳನ್ನೆಲ್ಲ ಆಫ್ ಮಾಡಿಬಿಟ್ಟು ಬಂದು ಶಿಸ್ತಾಗಿ ಡೀಸೆಂಟಾಗಿ ಕೂತಿದ್ಯಾ. ನಮಗೆ ನಿನಗಿಂತಲೂ ಉತ್ತಮವಾಗಿರೋ ಕ್ಯಾಂಡಿಡೇಟ್ ಎಲ್ಲಿ ಸಿಗಬೇಕಪ್ಪ, ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡು ಹೋಗು. ಇದು ಕಾಲ್ಪನಿಕನೇ ಇರ್ಬೋದು, ಆದರೆ ಒಬ್ಬ ವ್ಯಕ್ತಿ ಹೆಂಗೆ ಬೆಳಿಬೇಕು ಅಂದರೆ, ಮಗು ಅವನ ಕೆಲಸ ಅವನು ಮಾಡಬೇಕು, ಅವನ ವಯಸ್ಸಿಗೆ ತಕ್ಕಂಥ ಅವನ ಕೆಲಸ ಮಾಡಬೇಕು. ಯಾರೋ ಹೇಳಿದರೆ ಕೆಲಸ ಮಾಡುವಂಥದ್ದಲ್ಲ. ಅವನು ಪಾಡ್ಗೆ ಅವನು ಅಜ್ಯೂಮ್ ಮಾಡಿಕೊಂಡು ಇದು ನನ್ನ ಕೆಲಸ, ಈ ಥರ ಮಾಡುವಂತಹ ಮಕ್ಕಳು ಹೇಗೆ ಬೆಳೀತಾರೆ? ಇಂಥ ಮಕ್ಕಳು
ಖಂಡಿತ ಶಾಲೆಯಲ್ಲಿ ಇವೆಲ್ಲ ಹೇಳ್ಕೊಡೋಕ್ಕಾಗೋದಿಲ್ಲ. ಶಾಲೆಯಲ್ಲಿರೋ 5-6 ಸಬ್ಜೆಕ್ಟು ಪಾಠ ಮಾಡಿ ಹೇಳ್ಕೊಡೋದಕ್ಕೆ ಮುಗಿದೋಗ್ತದೆ. ಇವೆಲ್ಲವೂ ಸಹ ಮನೆಯಲ್ಲಿ ಕಲಿಸ್ಬೇಕಾಗಿದೆ. ಒಂದು ಪ್ರಾಕ್ಟಿಕಲ್ ಉದಾಹರಣೆ ಹೇಳ್ತೀನಿ. ನಮ್ಮ ಶಾಲೆಗಳಲ್ಲೇ ಬೆಂಗಳೂರಲ್ಲಿ ನಡೆದಿರುವಂತಹ ಒಂದು ಕಂಪ್ಲೇಂಟು. 9ನೇ ಕ್ಲಾಸು ಹುಡುಗನ್ನ ನಿಮ್ಮ ಹುಡುಗ ಸರಿಯಾಗಿ ಓದ್ತಾ ಇಲ್ಲ, ಫೇಲ್ ಮಾಡ್ತೀವಿ, TC ತಗೊಂಡೋಗಿ ಬೇರೆ ಶಾಲೆಗೆ ಸೇರಿಸಿದ್ರೆ ಅಂದರೆ ಅವ್ರ ಅಪ್ಪ ಅಮ್ಮ ಮೊದಲು ಹೇಳಿದ್ದು, ಏನು ಶಾಲೆ ರೀ ನಿಮ್ಮದು, ಏನು ಹೇಳ್ಕೊಡ್ತಾ ಇದ್ದೀರಾ, ಏನು ಹೇಳ್ಕೊಟ್ಟಿಲ್ಲಮ್ಮ ನಮ್ಮ ಶಾಲೆಯಲ್ಲಿ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ 9ನೇ ಕ್ಲಾಸ್ ಹುಡುಗ ಎದ್ದು ಬ್ರಷ್ ಮಾಡ್ತಾ ಇಲ್ಲ, ನಾವು ತಳ್ಳೋವರೆಗೂ ಹೋಗಿ ಸ್ನಾನ ಮಾಡ್ತಿಲ್ಲ, ಎಂಥ ಸ್ಕೂಲಿಗೆ ಕಳಿಸಿದ್ವಿ ರೀ ನಾವು, 9ನೇ ಕ್ಲಾಸ್ ಫೇಲು ಅಂತೀರ, ನಾಚಿಕೆ ಇಲ್ವಾ? ಸ್ಕೂಲಲ್ಲಿ 9ನೇ ಕ್ಲಾಸ್ ಹುಡುಗನಿಗೆ ಬೆಳಗ್ಗೆ ಎದ್ದು ಬ್ರಷ್ ಮಾಡೋ ಅಂತ ಹೇಳ್ಕೊಡೋ ಅಂಥದ್ದು ಕರ್ತವ್ಯನ ಸ್ಕೂಲಲ್ಲಿ, ಬೆಳಗ್ಗೆ ಎದ್ದು ಸ್ನಾನ ಮಾಡೋ ಅಂತ ಹೇಳುವಂಥ ಕರ್ತವ್ಯನ ಸ್ಕೂಲಲ್ಲಿ. ಯಾರ್ದು ಜವಾಬ್ದಾರಿ ಇವೆಲ್ಲನೂ ಸಹ? ಶಾಲೆಗೆ ಕಲಿಸಿದ್ದೀವಿ ಅಂದ ಮಾತ್ರಕ್ಕೆ ಎಲ್ಲವೂ ಆಗುತ್ತೆ ಅಂದರೆ ಒಂದಷ್ಟು ABCD A ಮಗ್ಗಿ ಇದು ಬಿಟ್ಟರೆ ಬೇರೆ ಏನು ಶಾಲೆಯಲ್ಲಿ ಹೆಚ್ಚಿಗೆ ಕಲ್ಸೋಕ್ಕಾಗೋದಿಲ್ಲ. ಒಂದು ಸಣ್ಣ ಲೆಕ್ಕಾಚಾರ ಹೇಳ್ತೀನಿ ನಿಮಗೆ. ಒಂದು ಸಣ್ಣ ಲೆಕ್ಕಾಚಾರ, ಸ್ಕೂಲಲ್ಲಿ ಎಷ್ಟು ದಿನ ಮಕ್ಕಳು ಮನೆಯಲ್ಲಿರ್ತಾರೆ ಶಾಲೆಯಲ್ಲಿ ಅಂತ. ದಿನಕ್ಕೆ 6 ಗಂಟೆ, ವರ್ಷಕ್ಕೆ 200 ದಿನ, ವರ್ಷಕ್ಕೆ 200 ದಿನ, ಅದಕ್ಕಿಂತಲೂ ಹೆಚ್ಚಿಗೆ ಯಾವ ಶಾಲೆನೂ ನಡೆಯಲ್ಲ. 200 ದಿನ ಇಂಟು 6 ಗಂಟೆ ಹಾಕಿದ್ರೆ 1200 ಗಂಟೆ ಆಗುತ್ತೆ. 200 ಇಂಟು 6 1200, ದಿನಕ್ಕೆ 24 ಗಂಟೆ. 1200ನ ಡಿವೈಡೆಡ್ ಬೈ 24 ಮಾಡಿದ್ರೆ 50 ಬರುತ್ತೆ. 50 ಬರುತ್ತೆ ಅಂದರೆ 365 ದಿನದಲ್ಲಿ ಪರಿಪೂರ್ಣ ದಿನಗಳನ್ನ ಲೆಕ್ಕ ಹಾಕೊಂಡ್ರೆ 50 ದಿನ ಈ ಮಕ್ಕಳು ನಮ್ಮ ಶಾಲೆಯಲ್ಲಿ ಇರ್ತವೆ, 315 ದಿನ ನಿಮ್ಮ ಮನೆಯಲ್ಲಿರ್ತವೆ. 50 ದಿನ ಶಾಲೆಯಲ್ಲಿದ್ದರೆ 315 ದಿನ ನಿಮ್ಮ ಮನೆಗಳಲ್ಲಿದ್ದರೆ ಯಾರ ಜವಾಬ್ದಾರಿ ಜಾಸ್ತಿ? ಹೇಳಿ? ಪಾಠದಿಂದ ಅಷ್ಟೇ ಜೀವನ ಆಗೋದಿಲ್ಲ. ಒಂದು ಒಳ್ಳೆ ಸಂಸ್ಕಾರ ಸಿಗಬೇಕು ಅವ್ರಿಗೆ. ಯಾವಾಗ ಎದ್ದೇಳಬೇಕು, ನನ್ನ ಕೆಲಸ ಯಾವಾಗ ಮಾಡಬೇಕು, ಎಲ್ಲವನ್ನೂ ಸಹ ನೀವು ಮಕ್ಕಳಿಗೆ ಕಲಿಸ್ಬೇಕು. ನಾವು ಯಾಕೆ ಕಲಿಸ್ತಿಲ್ಲ ಮಕ್ಕಳಿಗೆ ಇವೆಲ್ಲ ಅಂದರೆ 2 ಕಾರಣ ಇದೆ. ಅದಕ್ಕೆ 2 ಕಾರಣ ಇದೆ. ಒಂದು, ತೀರ ಎಳೆ ಮಗು ಇದು, ಇದಕ್ಕೇನು ಬರಲ್ಲ ಅಂತ. ಇದು ಸಣ್ಣ ಮಗು, ಇದೇನು ಇದ್ರ ಕೈಯಲ್ಲಿ ಕೆಲಸ ಮಾಡ್ಕೊಳಕ್ಕಾಗಲ್ಲ ಅಂತ ಒಂದು. 2ನೇದು ಎಲ್ಲೋ ಒಂದು ಬೇಜವಾಬ್ದಾರಿತನ. ಈ ಮಕ್ಕಳು ಸಣ್ಣ ಮಕ್ಕಳು ಅನ್ನೋದಕ್ಕೆ ಹೇಗೆ ನೀವು ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದೀರಿ ಅಂದರೆ, ಇಷ್ಟು ಚಂದ ಕೂತವೆ ಈ ಮಕ್ಕಳೆಲ್ಲ ಇಲ್ಲಿ ಕೂಡಿಸ್ಬಿಡಿ, ನಿಮ್ಮ ಮನೇಲಿ 5 ನಿಮಿಷ ಒಂದು ಕಡೆ ಕೂಡಿಸ್ಬಿಡಿ, ಆಗೋದಿಲ್ಲ. ಯಾಕೆಂದರೆ ನೀವು ಅದ್ರ ಕಡೆ ಗಮನ ಇರಲ್ಲ. 5 ನಿಮಿಷ ಕೂತ್ಕೋಬೇಕಂದ್ರೆ ಮೊಬೈಲ್ ಕೊಟ್ಟೆ ಕೂಡಿಸ್ಬೇಕು ನೀವು, ಇಲ್ಲಾಂದರೆ ನೀವು ಕೂಡ್ಸೋಕ್ಕಾಗೋದಿಲ್ಲ. ಈಗ ಒಂದು ಹುಡುಗ ಬಂದು ಮಾತಾಡೋದ, ಎಷ್ಟು ಸೊಗಸಾಗಿ 2 ನಿಮಿಷ ಇಂಟ್ರೊಡಕ್ಷನ್ ಕೊಟ್ಟು ಹೋದ, ಅವನಿಗೆ ಶಕ್ತಿ ಇಲ್ವಾ? ಆಮೇಲೆ ಇಲ್ಲಿ ಬಂದು ಡ್ಯಾನ್ಸ್ ಮಾಡ್ತಾರೆ, ಅವ್ರಿಗೆ ಶಕ್ತಿ ಇಲ್ವಾ? ಅವ್ರ ಪಾಡ್ಗೆ ಅವ್ರು ಏನೋ ಕೂತ್ಕೊಂಡು ಬರ್ಕೊಳ್ತಾರೆ, ಓದ್ಕೊಳ್ತಾರೆ, ಶಕ್ತಿ ಇಲ್ವಾ? ನಮಗೆ ನಂಬಿಕೆ ಇಲ್ಲ ಈ ಮಕ್ಕಳ ಮೇಲೆ ಅಷ್ಟೇ. ನಮಗೆ ನಂಬಿಕೆ ಇಲ್ಲದೆ ಎಲ್ಲಿದ್ದಾರಂತೆ? ಓಕೆ, ನಮಗೆ ನಂಬಿಕೆ ಇಲ್ಲದೆ ಮಕ್ಕಳು ಎಳೆವು ಅಂತ ಹೇಳ್ತಾ ಇದ್ದೀವಿ. ಅವನು ಸ್ಪೂನಲ್ಲಿ ತಿನ್ನೋಕೆ ಬಿಡಿ, ಚೆಲ್ಕೊಳ್ತಾನೆ. ಚೆಲ್ಲಲಿ ಬಿಡಿ, ಸ್ವಲ್ಪ ಒಂದು ಬಟ್ಟೆ ಮೇಲೆ ಚೆಲ್ಲಲಿ. ಒಂದು ಲೋಟದಲ್ಲಿ ನೀರು ಕುಡಿಯೋಕೆ ನೀವು ಕುಡಿಸೋದು ಸಾರ್, ಚೆಲ್ಕೊಳ್ತಾನೆ. ಎಲ್ಲಿವರೆಗೂ ಚೆಲ್ಕೊಳ್ತಾನೆ? ಬ್ರಷು ಅವ್ನಿಗೆ ಮಾಡೋಕ್ಕೆ ಬರಲ್ಲ, ಬನಿಯನ್ನು ಅವ್ನು ಹಾಕ್ಕೊಳಕ್ಕೆ ಬರಲ್ಲ. ಸ್ವಲ್ಪ ಉಲ್ಟಂಪಲ್ಟ ಹಾಕ್ಕೊಳ್ಳಿ ಬಿಡಿ, ಏನಾಗುತ್ತೆ? ಲೇಸು ಕಟ್ಕೊಳಕ್ಕಾಗಲ್ಲ, ಹೆಂಗ ಒಂದು ಕಟ್ಕೊಳ್ಳಿ. ಅವನು ತಪ್ಪುಗಳೇ ಮಾಡದೆ ಹೆಂಗೆ ನಾವು ಆಗ್ತದೆ? ಅವಕಾಶಗಳು ಕೊಡದೆ ಮಕ್ಕಳನ್ನ ನಮ್ಮ ಮೇಲೆ ಅವಲಂಬಿತವಾಗಿ ಮಾಡೋಕ್ಕೆ ಹೊರಟ್ರೆ ಅವನು ಬೆಳೆಯಲ್ಲ. ಅದು ಎಳೆ ಮಗು ಅಲ್ಲ, ನೀರಿಗೆ ಬಿಸಾಕಿ ಈಜುತ್ತೆ. ಅದು ಎಲ್ಲವೂ ಕಲ್ತ್ಕೊಳ್ಳೋ ಸಾಮರ್ಥ್ಯ ಅದಕ್ಕಿದೆ. ನಮಗೆ ನಂಬಿಕೆ ಇರಬೇಕಷ್ಟೆ. ನೀವು ನಂಬಿ ಮಕ್ಕಳನ್ನ ಸ್ವತಂತ್ರವಾಗಿ ಮಾಡೋಕ್ಕೆ ಬಿಡಿ. ಗಾಜಿನ ಲೋಟ ಕೊಡಬೇಡಿ, ಗಾಜಿನ ಸ್ಪೂನ್ ಕೊಡಬೇಡಿ. ಹೊಡಿದೇರ ಅಂತ ಅವ್ನು ಕೊಡಲಿ, ದಬ್ಬಾಕ್ಲಿ, ಬೀಟಾಕ್ಲಿ, ಲಕ್ಕುಗಳು ಬೀಳಲಿ, ಏನಾಗೋದಿಲ್ಲ. ಒಟ್ಟಿನಲ್ಲಿ ಒಂದು ನಂಬಿಕೆ ನಿಮಗೆ ಬರಬೇಕು,
ಈ ಮಕ್ಕಳಿಗೆ ಎಳೆ ಮಕ್ಕಳಲ್ಲ ಇವು, ಶಕ್ತಿ ಇದೆ, ತಪ್ಪುಗಳು ಮಾಡ್ತಾ ಕಲಿತವೆ, ಮಾಡ್ಕೊಂಡು ಹೋಗಲಿ, ಬಿಟ್ಬಿಡಿ. ಏಕದಮ್ ಕರೆಕ್ಟಾಗಿ ಬರೆಯಲ್ಲ, ಸ್ವಲ್ಪ ಹಂಗು ಹಿಂಗು ಮಾಡಿ ಒಂದು ಪ್ರೊಫಿಷಿಯನ್ಸಿ ಬರ್ತದೆ. ಏನು ಏಕದಮ್ ಏನು ನಡೆದ್ಬಿಟ್ರು ಕ್ಯಾಟ್ ವಾಕ್ ಮಾಡಿಬಿಟ್ರು ಮಕ್ಕಳು, ತಟ್ಟಾಡ್ತವೆ, ಬೀಳ್ತವೆ, ಎದ್ದೇಳ್ತವೆ. ಆ ನಂಬಿಕೆ ಇರಲಿ. ಹೆಚ್ಚು ಹೆಚ್ಚು ಅವಕಾಶ ನಿಮ್ಮ ಮಕ್ಕಳು ಸ್ವಂತ ಕೆಲಸ ಮಾಡೋವಂಗೆ ಬಿಡಿ, ಚಂದ ಬೆಳ್ಕೊಂಡು ಹೋಗ್ತವೆ. ಭಾಳ ಸಂತೋಷ, ಭಾಳ ಸೊಗಸಾಗಿ ಕೇಳಿದ್ರಿ. ಸ್ವಾಮೀಜಿ ಬರ್ತಾ ಇದ್ದಾರೆ, ಹೋಗಿ ಕರ್ಕೊಂಡು ಬಂದುಬಿಡ್ತೀವಿ. ಥ್ಯಾಂಕ್ ಯು. ಪೂಜ್ಯ ಭೈರವೈಕ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿ and seeking the advancements of Dr. Shri 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 Nimalanandanatha Mahaswamiji, Shri Shri Mangalnath Swamiji, our Honorable CEO Dr. M. Churam Reddy Sir, respected dignitaries on the dais, respected principals, media people, parents, teachers and my dear friends. Sarve bhavantu sukhinah,
सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत्. May all be happy, may all be free from illness, may no one suffer. A very good morning to everyone. I am Deev K from grade 1 Masters. You all are the importance of today's function. Yes, we are celebrating the Spandana, the third year annual day and graduation day of kindergarten of PGSword School. Namaste Sharada Devi Kashmira Puravasini Tvamaham Prate Nityam Vidyadanantya Deme. Let us start the program with Nada Gite. I request all of you to stand up. It is the process of talking with God, showing our love and bhakti. So let us begin this ceremony by seeking the blessings of God. Now I like to call Bindusha and Purika of grade 1 to sing a prayer song. Shri Ganeshana Charana Kamalad Savasamarpane Madona Vignaгаlannu Neegisuvanta ಭಕ್ತ ಪ್ರೇಮಿಗೆ ನಮಿಸೋಣ. ಕರಿಮುಖ ಗಣಪ ಕಾಯೋ ಎಂದು ದಿನ ದಿನ ಪೂಜೆಯ ಮಾಡೋಣ. ಕರುಣಾ ನಯನ ಕೃಪಾ ಕಟಾಕ್ಷದ ಗಂಧ ಶತಯ ಪಡೆಯೋಣ. ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸವ ಸಮರ್ಪಣೆ ಮಾಡೋಣ. ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ವಿದ್ಯೆಯ ಬುದ್ಧಿಯ ಸಿದ್ಧಿಯ ಕೊಡುನಿ ಎಂದು ಭಜನೆಯು ಮಾಡೋಣ. ಯೋಗ ಭೋಗವ ಭಾಗ್ಯವ ಕೊಡುವ ದಾತಗೆ ಹೂವನ್ನು ಹಾಕೋಣ. ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸವ ಸಮರ್ಪಣೆ ಮಾಡೋಣ. ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ಭಕ್ತ ಪ್ರೇಮಿಗೆ ನಮಿಸೋಣ. It's my pleasant duty bid you a warm welcome. Now I call Janika M. Raj of grade 1
to welcome the gathering. Tundamakaaya Suryakoti Samaprabha Nirvignam Kurume Deva Sarvakaresu Sarvada. My Amba pronounces the lotus feet of Parama Puja Bhairavaike Jagadguru Dr. Shri 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 Balagangadharanatha Mahaswamiji and seeking the divine blessings of Dr. Shri 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 Nilmalanandanatha Mahaswamiji, Shri Shri Mangalanatha Swamiji, our Honorable CEO Dr. N. Sivram Reddy sir, respected dignitaries on the dais, respected principal, media people, parents, teachers and all my dear friends. Jai Shri Gurudev. I am Janika Amraj of grade 1. My charming welcome to Puja Shri Shri Mangalanatha Swamiji. My hearty welcome to Chief Guest Shri Mailarappa sir, District Officer, Minority Welfare Department, Kolar. My warm welcome to the guest of honor, Shri R. Veeranna Gowda, State Resource Person. My pleasant welcome to CEO Dr. N. Sivram Reddy sir. My warm welcome to Principal Shri Anand Kumar sir, BJSPU College, Kolar. My hearty welcome to Srimati Aisinta Lavina ma'am. May hearty welcome all the devotees of Srimad. I welcome all invitees, parents, teachers and all my dear friends. Welcome you all. Have a colorful day. Thank you. Jai Shri Guru. Kalyanam Arogyam Dana Sampadam Shatru Buddhi Vinashaya Deepam Jyoti Namastute. Deepam Jyoti Namastute. I fold my hands before the light that will bring prosperity, good health and wealth. So let us allow the God's light to shine in us by lighting the lamp. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ
what's his opinion about the day. Seeking the divine blessings of Pooja Swamiji, I am Purvita Sophia Gajaras. Would like to thank you all for coming on this special day. We celebrate graduation day of UKG Rajals and UKG scholars of Pidya's Ward School. This is a monumental occasion in our lives. Shubham Bhavatu Mangalani Bhavatu Abhista Siddhirastu Manovata Pala Siddhirastu. Wow, 2 days are such a special day for me. I feel like little star with shining bright. We wear gold gowns and hats. Is everyone clapping for us? Pidya's Ward School is always best for us. We did a lot of things together. We celebrated our festivals together. We played together. We learned stories, numbers, rhymes, discipline, and good manners, and much more together. Thank you, parents, for sending us to school. Dear teachers, thank you for your love, dedication, and hard work to educate us. Please believe us, help us to bring out the best in us. We will continue to strive to do better for our future. We will never forget the values of gratitude and forgiveness that you try to inculcate in us. Thank you, Jai Shri Gurudev. Next, we have a graduation ceremony. During this graduation ceremony, we will take a note that we become more responsible runners of BJS Ward School. Our friend Jayani will introduce the kindergarten graduates of UKG Royal. Body spray protector, Chandani, Salvas, Curious, Charushita is Sigatulan, Chopping Custody is good at making friends. Then Vita is very talented. Disanti is hard-working student. Bhuvan Chandru is good as sports. Asavardhan is a curious mind. Asida is always happy to serve. Industry is loving sister. Janya is always gentle with others. Jeevan Rami is joyful presence. Jeevan is good listener. Kirti is always cheerful. Mahanti is caring brother. Moika is very Minika is very caring. Moksit is always honest. Nayara is very talented. Navis is very neat and tidy. Nikhil has a great sense of humor. Nisan B is very trustworthy. Nisan Dennis is polite and respectful. Nisan Todd is playful. Ritvik Ram is caring. Purik is gentle and soft-spoken. Ritesh is fashionable about learning. Satvik is respectful to everyone. Sahana is intelligent and Samat is fast learner. Sohan is very responsible. Vasin is playful and fun-loving. Yashasri is strict thinker. Etish is well-bred. Thank you, Jai Shri Gurudev. And Diksha will help us to take the oath. Jai Shri Gurudev. All of you take oath position. Please repeat after me. I, the student of BGS Ward School, on this graduation day, pledge to show my respect by listening to my parents, teachers and elders. I promise to be helpful, caring and responsible. I pledge to follow the motto of my school. Come to learn, go to serve.
I shall always praise my school and my country above self. May God help me. Thank you, Jai Shri Gurudev. Now I request the Chief Guest Mairalappa sir to speak a few words of wisdom. ಎಲ್ಲರಿಗೂ ನಮಸ್ಕಾರ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಒಂದು BGS ವರ್ಲ್ಡ್ ಸ್ಕೂಲ್ ಸ್ಪಂದನ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ಶ್ರೀ 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 ಮಂಗಳನಾಥ ಸ್ವಾಮೀಜಿರವರ ಪಾದ ಪದ್ಮಗಳಿಗೆ ನಮನ ಸಲ್ಲಿಸುತ್ತಾ ಈ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಶ್ರೀ 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 ಬಾಲಗಂಗಾಧರ ಸ್ವಾಮೀಜಿಯವರ ಪಾದ ಪದ್ಮಗಳಿಗೆ ನಮನ ಸಲ್ಲಿಸ್ತಾ ಪ್ರಸ್ತುತ ಪೀಠಾಧಿಕಾರಿಯಾಗಿರ್ತಕ್ಕಂಥ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರ ಪಾದ ಪದ್ಮಗಳಿಗೆ ನಮಸ್ಕಾರ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಈ ಒಂದು ಸಂಸ್ಥೆಯ CEO ಶ್ರೀಯುತ ಡಾಕ್ಟರ್ ಎನ್ ಶಿವರಾಮರೆಡ್ಡಿ ಸಾಹೇಬ್ರೆ, ಮತ್ತು ಈ ಒಂದು ಶಾಲೆಯ ಪ್ರಾಂಶುಪಾಲರೇ ಮತ್ತು ನಮ್ಮ ಇಲಾಖೆಯ ಶಿಕ್ಷಕರು ಮತ್ತು ಸ್ನೇಹಿತರಾಗಿರ್ತಕ್ಕಂಥ ವೀರಣ್ಣ ಗೌಡರವರೇ, ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಪೋಷಕ ವರ್ಗದವರೇ, ಮತ್ತು ಬಹಳ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ನಾನು ನನ್ನ ಬಾಲ್ಯದ ನೆನಪನ್ನು ಮಾಡಿಕೊಡ್ತಾ ಇದ್ದೆ. ಇಲ್ಲಿ ಸಂಸ್ಕಾರ ಅಂತಕ್ಕಂಥದ್ದು ಮನೆಯಿಂದ ಪ್ರಾರಂಭ ಆಗಬೇಕು ಅಂತದ್ದು ಇಲ್ಲಿ ಮಕ್ಕಳನ್ನು ನೋಡಿದಾಗ ಅವ್ರು ಯಾವ ರೀತಿ ನಡ್ಕೊಳ್ತಾ ಇದ್ರು ಏನು ಅಂತಕ್ಕಂಥದ್ದು ನಮಗೆ ಸಂಸ್ಕಾರ ಕೊಡುತ್ತೆ. ಅದಕ್ಕೆ ಹೇಳ್ತಾರೆ ಕಲಿಕೆ ಅಂತಕ್ಕಂಥದ್ದು ಮನೆಯಿಂದ ಪ್ರಾರಂಭ ಆಗಬೇಕು ಅಂತಕ್ಕಂಥ. ಅದಕ್ಕೆ ಹೇಳ್ತಾರೆ ಶ್ರದ್ಧಾವಾನ್ ವಿದ್ಯೆ ಲಭತೆ ಜ್ಞಾನಂ, ಎಲ್ಲಿ ಶ್ರದ್ಧೆ ಇರುತ್ತೋ ಅಲ್ಲಿ ವಿದ್ಯೆ ಇರುತ್ತೆ ಅಂತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ನಮ್ಮ ಶಿವರಾಮರೆಡ್ಡಿ ಸಾಹೇಬರು ಪ್ರಾರಂಭದಲ್ಲಿ ಹೇಳಿದರು, ಒಂದು ಕತೆ ಹೇಳಿದರು ನಿಮಗೆ. ಒಬ್ಬ ವ್ಯಕ್ತಿ ಒಂದು ಕೆಲಸಕ್ಕೆ ಯಾವ ರೀತಿ ಆಯ್ಕೆಯಾದ ಅಂತಕ್ಕಂಥದ್ದು. ಅಂದರೆ ಮನೆಯಲ್ಲಿ ಯಾವ ರೀತಿ ನಾವು ಸಂಸ್ಕಾರನ ಕಲಿಸ್ಕೊಡ್ತೀರೋ ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಬೆಳೀತಾರೆ ಅಂತಕ್ಕಂಥದ್ದನ್ನು ಅವ್ರು ಹೇಳ್ಕೊಟ್ರು. ಹಾಗಾಗಿ ಇಲ್ಲೇನು ಪೋಷಕರು ಸೇರಿದ್ದೀರಿ ತಾವೆಲ್ಲ ಕಡೆ ತಮ್ಮ ವಿದ್ಯಾರ್ಥಿಗಳಿಗೆ ಭಾಳ ಪ್ರಮುಖವಾಗಿ ಈಗಿನಿಂದ ಹಿಡಿದು 6ನೇ ತರಗತಿಯವರೆಗೆ ವಿದ್ಯಾರ್ಥಿಗಳನ್ನು ಬಹಳ ಪ್ರೇಮದಿಂದ ಭಾಳ ಆತ್ಮೀಯದಿಂದ ಬೆಳೆಸ್ಬೇಕಂತ ಅವ್ರನ್ನ ಹೊಡೆಯೋದು ಬೆಳೆಯೋದು ಮಾಡಬಾರ್ದು. ಅವ್ರು 5ನೇ ಕ್ಲಾಸ್ ಬರೋವರೆಗೂ ಕೂಡ ಅವ್ರನ್ನ ಭಾಳ ಪ್ರೀತಿಯಿಂದ ಬೆಳೆಸ್ಬೇಕಂತ ಅವರನ್ನು ವಿದ್ಯಾರ್ಥಿಗಳನ್ನು. 5 ಆದ ನಂತರ 6ನಿಂದ
ಸುಮಾರು 10ನೇ ತರಗತಿವರೆಗೆ ಭಾಳ ಶಿಸ್ತಿಂದ ಬೆಳೆಸ್ಬೇಕಂತೆ. ಕೂತ್ಕೊಬೇಕು, ನಿಂತ್ಕೊಬೇಕು, ಆ ರೀತಿ ಶಿಸ್ತನ್ನು ಬೆಳೆಸಬೇಕು ಅಂತ. ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಒಳ್ಳೆಯದು, ಏನು ಕೆಟ್ಟದ್ದು ಅಂತಕ್ಕಂಥದ್ದು 6ನೇ ತರಗತಿಯಿಂದ ಹಿಡಿದು 10ನೇ ತರಗತಿವರೆಗೂ ಬೆಳೆಸ್ಬೇಕಂತೆ. ನಂತರ ಅವ್ರು ಪ್ರೌಢಾವಸ್ಥೆಗೆ ಬಂದ ನಂತರ ಮತ್ತೆ ಸ್ನೇಹಿತರಾಗಿ ಬೆಳೆಸ್ಬೇಕಂತೆ. ಈ ರೀತಿಗೆ ಮಕ್ಕಳನ್ನು ನಾವು 3 ಹಂತದಲ್ಲಿ ಬೆಳೆಸಬೇಕು. ಇನ್ನೊಬ್ಬರನ್ನು ನೋಡಿ ಅವನು ಕಲಿಬೇಕು ಅಂತ ಹೇಳಬಾರ್ದು. ಆ ಮನೆಯಲ್ಲಿ ಆ ಥರ ಓದ್ತಾ ಇದ್ದಾನೆ, ಈ ಮನೇಲಿ ಈ ಥರ ಓದ್ತಾ ನೀನು ಯಾಕೆ ಹೋಗ್ತಾ ಇಲ್ಲ ಅಂತ ಅದಕ್ಕೆ ಹೇಳ್ತಾ ಬೀಚ್ ಹೇಳ್ತಾರೆ, ನಿನ್ನಂತೆ ನೀನಾಗು, ಇತರನ್ನು ಅನುಕರಿಸಬೇಡ, ಏನಾಯಿತು ಮರಕತ್ತೆ, ಮುದ್ದಿತ್ತು ಚೆಂದಿತ್ತು, ಅವರಪ್ಪನಂತಾಗಿ ಹಾಳಾಗಿ ಹೋಯ್ತಲ್ಲ ತಿಮ್ಮ ಅಂತ. ಅಂದರೆ ಮಕ್ಕಳನ್ನು ಇನ್ನೊಬ್ಬರಂಗೆ ನೀನು ಆಗು ಅನ್ನೋದಲ್ಲ, ಅವನಿಗೇನು ಇಂಟ್ರೆಸ್ಟ್ ಇದೆಯೋ ಆ ಥರ ನೀವು ಬೆಳೆಸಬೇಕು ಅಂತಕ್ಕಂಥದ್ದು. ಯಾರೋ ಬೇರೆ ಮನೆಯಲ್ಲಿ ಈಗ MBBS ಆಗ್ತಾ ಇದೆ, ನನ್ನ ಮಗ MBBS ಆಗಲಿಲ್ಲ ಅಂತ ಕೊಡೋದಿಲ್ಲ. ಅವನಿಗೇನು ಇಂಟ್ರೆಸ್ಟ್ ಇದೆಯೋ ಅದರಲ್ಲಿ ಬೆಳೆಸಬೇಕು ಅಂತಕ್ಕಂಥದ್ದು ನಾವು ಪರಿಗಣಿಸಬೇಕು. ಬಹಳ ಮುಖ್ಯವಾಗಿ ಕಲಿಕೆ ಅಂತಕ್ಕಂಥದ್ದು ಏಕರೂಪವಾಗಿರಲ್ಲ. ವಿದ್ಯಾಭ್ಯಾಸ ಅಂತಕ್ಕಂಥದ್ದು ಒಂದೇ ಕಡೆ ಆಗಲ್ಲ ಅಂತಕ್ಕಂಥದ್ದು. ಒಬ್ಬ ಕವಿ ಹೇಳ್ತಾನೆ, ಯಾವ ಥರ ವಿದ್ಯಾಭ್ಯಾಸ ಆಗುತ್ತಪ್ಪ ಅಂದರೆ, ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಕೆಲವೊಮ್ಮೆ ಶಾಸನಂ ಕೇಳುತ್ತಂ, ಕೆಲವೊಮ್ಮೆ ಮಾಳ್ಪೌರಂ ಕಂಡು, ಕೆಲವೊಮ್ಮೆ ಸುಜ್ಞಾನದಂ ನೋಡುತ್ತಂ, ಕೆಲವೊಮ್ಮೆ ಸಜ್ಜನ ಸಂಘದಿಂದ ಅರಿಯಲ್, ಸರ್ವಪಂ ನರುಂ ಪೊಲಂಪಳ ಸಮುದ್ರವೈ ಹರಹರಾಶಿ ಸೋಮೇಶ್ವರ ಅಂತಕ್ಕಂಥದ್ದು. ಕಲಿಕೆ ಅಂತಕ್ಕಂಥದ್ದು ಒಂದೇ ಕಡೆ ಆಗಲ್ಲ ಅಂತಕ್ಕಂಥದ್ದು. ಕೆಲವರನ್ನ ನೋಡಿ ಕಲಿತೀವಿ, ಕೆಲವರನ್ನ ಮಾಡಿ ಕಲಿತೀರಿ, ಕೆಲವರನ್ನು ಸಂಘ ಮಾಡಿ ಕಲಿತೀವಿ ಅಂತಕ್ಕಂಥದ್ದು. ಅದಕ್ಕೋಸ್ಕರನೇ ಟೀಚರ್ ಹೇಳ್ಕೊಟ್ಟಿದ್ದೇ ಕಲಿಕೆ ಅಂತಕ್ಕಂಥದ್ದಲ್ಲ, ಪೇರೆಂಟ್ಸ್ ಕೂಡ ಬಹಳ ಮುಖ್ಯವಾಗಿ ಇದ್ರ ಜವಾಬ್ದಾರ ಆಗಿರ್ತೀರಿ. ನೀನು ಮಕ್ಕಳನ್ನು ಯಾವ ಥರ ನಡೆಸ್ಕೊಳ್ತೀರೋ ಅವನು ಅದೇ ಥರ ಆಕ್ಷನ್ ಮಾಡಿ ಶಾಲೆಯಲ್ಲಿ ತೋರಿಸ್ತಾ ಇರ್ತಾನೆ. ಹಾಗಾಗಿ ನೀವು ಮನೇಲಿ ಹೇಗಿರ್ಬೇಕಪ್ಪ ಅಂದರೆ, ತಂದೆ ತಾಯಿ ನೀವು ಹೇಗಿರ್ತೀರಂತಕ್ಕ ನಮ್ಗೆ ಗೊತ್ತಾಗ್ಬಿಡಿ. ಯಾಕಂದ್ರೆ ನಾನು ಟೀಚರ್ ಆಗಿದ್ದವನೇ, ನೀವು ಹೇಗಿರ್ತೀರಿ ಮನೆಯಲ್ಲಿ ಅಂತ ಮಕ್ಕಳು ಇಲ್ಲಿ ಆಟ ಆಡೋ ಮುಖಾಂತರ ನಮ್ಗೆ ತೋರಿಸ್ತಾ ಇರ್ತಾರೆ. ಹಾಗಾಗಿ ನೀವು ಮನೆಯಲ್ಲಿ ಕೂಡ ನಿಮ್ಮ ಜವಾಬ್ದಾರಿ ತುಂಬ ಇದೆ. ಹಾಗಾಗಿ ನೀವು ಕೂಡ ನಿಮ್ಮಿಂದ ಕೂಡ ಕಲಿಕೆ ಆಗುತ್ತೆ ಅಂತಕ್ಕಂಥದ್ದು. ಅದಕ್ಕೆ ವಾತಾವರಣ ಬಹಳ ಮುಖ್ಯ. ಅದಕ್ಕೆ ಹೇಳ್ತಾರೆ, ಎ ಕ್ರಿಮಿನಲ್ ಈಸ್ ಮೇಡ್ ನಾಟ್ ಬಾರನ್ ಅಂತ. ಯಾವುದೇ ಒಬ್ಬ ದುಷ್ಟ ವ್ಯಕ್ತಿ ಹುಡ್ದಾಣಿ ದುಷ್ಟ ವ್ಯಕ್ತಿ ಅಲ್ಲ, ಅವನ ವಾತಾವರಣವನ್ನು ದುಷ್ಟ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಹಾಗಾಗಿ ನಾವು ಕೂಡ ನಮ್ಮ ವಾತಾವರಣವನ್ನು ಭಾಳ ಚೆನ್ನಾಗಿ ಇಟ್ಕೊಂಡಿದ್ರೆ ಮಾತ್ರ ಅವನಿಗೆ ಆ ಕಲಿಕೆಗೆ ಅದು ಪ್ರೇರಕ ಆಗ್ತದೆ ಅಂತಕ್ಕಂಥದ್ದು ನನ್ನ ಉದ್ದೇಶ. ಹಾಗಾಗಿ ಏನು ಹೆಸರು ಮಾಡಬೇಕು, ನನ್ನ ಮಗ ಏನೋ ಒಂದು ಉದ್ಯೋಗ ಹೋಗಬೇಕು ಅನ್ನೋದಕ್ಕಿಂತ ಒಳ್ಳೆಯ ಸಂಸ್ಕಾರವಂತನಾಗಬೇಕು ಅಂತಕ್ಕಂಥದ್ದನ್ನು ನೀವೆಲ್ಲ ಅದ್ರ ಬಗ್ಗೆ ಬಳಸಬೇಕು. ಈಗ ರನ್ನ ಅಂತಕ್ಕಂಥ ಕೇಳಿದ್ರಿ ನೀವು, ಎಲ್ಲ ಕೂತಿರ್ತಕ್ಕಂಥವ್ರ ಪೋಷಕರಿಗೆ ಈ ರನ್ನ, ಪಂಪ, ಪನ್ನ ಅಂತಕ್ಕಂಥ ನೀವೆಲ್ಲ ಕೇಳಿದ್ದೀರಿ. ಆ ರನ್ನ ಅಂತಕ್ಕಂಥ ಒಬ್ಬ ಕವಿ, ಅವರನ್ನು ಏನಿತ್ರಪ್ಪ ನಾವಂದರೆ ಕವಿ ಚಕ್ರವರ್ತಿ ಅಂತ ಕರಿತೀವಿ ನಾವು. ಅಂಥ ರನ್ನ ವಿದ್ಯಾಭ್ಯಾಸ ಪ್ರಾರಂಭ ಮಾಡಿದ್ದೆ 17ನೇ ವಯಸ್ಸಿನಲ್ಲಿ. 17ನೇ ವಯಸ್ಸು ವಿದ್ಯಾಭ್ಯಾಸ ಮಾಡ್ತಾನೆ ರನ್ನ ಅಂತಕ್ಕಂಥವ್ನು. ಈಗಿರ್ತಕ್ಕಂಥ ಮಕ್ಕಳು ನೋಡ್ತಾ ಇದ್ದರೆ, ನಿಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಇಡೀ ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇದ್ದೆ ವಿದ್ಯಾರ್ಥಿ. ಅವನಿಗೆ ಏನಂತೂ ಗೊತ್ತಿಲ್ಲ ಪಾಪ. ಅವನಿಗೆ ಭಯ ಇಲ್ಲ, ಏನಿಲ್ಲ, ಏನು ಮೇಳ ಕೂಡ ಅದನ್ನು ಯಥಾವತ್ತಾಗಿ ಹೇಳ್ತಾ ಇದ್ದ. ಅದರ ರನ್ನ ಬಳೆ ವ್ಯಾಪಾರ ಮಾಡ್ತಕ್ಕಂಥ 17ನೇ ವಯಸ್ಸು ವಿದ್ಯಾಭ್ಯಾಸ ಪ್ರಾರಂಭ ಮಾಡ್ತಾನೆ.
ಪರಮ ಪೂಜ್ಯ ಶ್ರೀ 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 ಮಂಗಳನಾಥ ಸ್ವಾಮೀಜಿಗಳೇ ಹಾಗೂ ಸಮುದಾಯದ ಹಿರಿಯ ಸ್ವಾಮೀಜಿ ಡಾಕ್ಟರ್ ಶ್ರೀ 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 ಬಾಲಗಂಗಾಧರ ಸ್ವಾಮೀಜಿಗಳ ಪಾದಗಳಲ್ಲಿ ಕಲಿಸುತ್ತಾ ಜಗದ್ಗುರು ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಗಳ ಪಾದಗಳಲ್ಲಿ ಕಲಿಸುತ್ತಾ ಮಂಗಳನಾಥ ಸ್ವಾಮೀಜಿಗಳ ಪಾದಗಳಲ್ಲಿ ಕಲಿಸುತ್ತಾ ವೇದಿಕೆಯಲ್ಲಿರ್ತಕ್ಕಂಥ ಶಿವರಾಮ ರೆಡ್ಡಿ ಸರ್ ಅವರೇ ಹಾಗೂ ಎಲ್ಲ ಪೋಷಕರವರೇ, ನಾನು ಇಲ್ಲಿಗೆ ಬರಲಿಕ್ಕೆ ಕಾರಣ ನಮ್ಮ ಆನಂದ್ ಸರ್ ಅವರು ಒಂದ್ಸರಿ ರಿಕ್ವೆಸ್ಟ್ ಮಾಡಿದ್ರು. ಇದೇ ರೀತಿ ಪ್ರತಿ ದಿವಸ ಒಂದು ಮಗುವಿಗೆ ಅವ್ರ ತಾಯಿ ಮನೆಯಲ್ಲಿ ಏನು ಮಾಡ್ತಿದ್ಲು ಅಂದರೆ, ಮಗು ಶಾಲೆಯಿಂದ ಬಂದ ತಕ್ಷಣ ಅದನ್ನೆಲ್ಲ ಈ ಆ ಮಗು ಹೇಳ್ತಂತೆ, ಯಾಕೆ ನೀನು ಹಾಲು ಚೆಲ್ತೀಯ ಪ್ರತಿ ದಿವಸ ಅಂತ ಮಗು ಕೇಳಿದ್ರೆ ಆ ಮಗು ಹೇಳ್ತಂದ್ರೆ, ನಾನು ಹಾಲು ಚೆಲ್ಲಿದ ಮೇಲೆ ನಮ್ಮ ಅಮ್ಮ ಬಂದು ಅದನ್ನು ಹೊಡಿತಾರೆ, ಹೊಡೆದಿದ್ದು ಆದ್ಮೇಲೆ ನಾನು ಹೋಗಿ ಮಲ್ಕೊಂಡ್ಬಿಡ್ತೀನಿ ಹತ್ಕೊಂಡು. ಅದಾದ್ಮೇಲೆ ಬಂದು ನಮ್ಮಮ್ಮ ನನ್ನನ್ನು ಹೇಳಿಸಿ ಅರ್ಧ ಗಂಟೆನೋ 1 ಗಂಟೆನೋ ಆದ್ಮೇಲೆ ನನ್ನನ್ನು ಹೇಳಿಸ್ಬಿಟ್ಟು, ಕಂಡ ತಪ್ಪಾಯ್ತು ಕಣ, ಸಾರಿ ಕಣ, ನನ್ನಿಂದ ಬೇಜಾರಾಯ್ತಾ ನಿನಗೆ, ದಯವಿಟ್ಟು ಇನ್ಮೇಲೆ ಹಾಲು ಚೆಲ್ಲಬೇಡ ಅಂತೇಳಿ ನನಗೋಸ್ಕರ ಅರ್ಧ ಗಂಟೆ ನನ್ನ ಜೊತೆ ಸಮಯ ಕಳೀತಾರೆ. ಆ ಸಮಯಕ್ಕೋಸ್ಕರ ಹಾಲು ಚೆಲ್ಲಿದ್ದೀನಿ. ಪೋಷಕರೇ, ಮಕ್ಕಳಿಗೋಸ್ಕರ ಆಸ್ತಿ ಮಾಡಬೇಡಿ, ಮಕ್ಕಳನ್ನ ಆಸ್ತಿ ಮಾಡಿ. ದಯವಿಟ್ಟು ಮಕ್ಕಳನ್ನ ಆಸ್ತಿ ಮಾಡಿ, ಮೊಬೈಲ್ ಚಾಲಿಯಿಂದ ಮಕ್ಕಳನ್ನ ದೂರ ಮಾಡಿ. ಲೈಟಿಂಗ್ಸ್ ಎಲ್ಲ ಆಮೇಲೆ ಕನ್ಸ್ಟ್ರಕ್ಟಿವ್ ನಮ್ಮ ಮಕ್ಕಳ ಮಗು ಇಲ್ಲೇ ಮಾಡಬೇಡ, ಇನ್ನು ಗ್ರ್ಯಾಜುಯೇಷನ್ ಮಾಡ್ತಾ ಇದ್ದಾರೆ ಅಷ್ಟೇ, ಮದುವೆ ಇನ್ನೂ ಭಾಳ ದೂರ ಇದೆ. ಇಂತಹ ಒಂದು ಸ್ಥಳವನ್ನು ಪ್ರತಿ ಸಲ ನಮ್ಮ ಈ ಚೌಕಿಯ ಇನ್ಚಾರ್ಜ್ ಆಗಿರುವಂಥ ಜನಾರ್ದನ್ ಅವರು ಯಾವಾಗಲೂ ಹೇಳ್ತಾರೆ, ಸರ್ ಏನು ಮಾಡಲಿಲ್ಲ ಸರ್ ಕಾರ್ಯಕ್ರಮಗಳು, ಮಾಡಲಿಲ್ಲ ಸರ್, ಪ್ರತಿ ತಿಂಗಳು ನಮಗೆ ಖಾಲಿ ಡೇಟ್ಸ್ ಕಳಿಸ್ತಾರೆ, ಈ ಡೇಟಲ್ಲಿ ಖಾಲಿ ಏನಾದ್ರು ಒಂದು ಕಾರ್ಯಕ್ರಮ ಮಾಡ್ಕೊಳ್ಳಿ ಸರ್ ಅಂತ. ಇಷ್ಟು ದೊಡ್ಡ ವ್ಯವಸ್ಥೆನ ಪ್ರೀತಿಯಿಂದ ಮಕ್ಕಳಿಗೋಸ್ಕರ ಬರ್ತಿರುವಂತಹ ಈ ಚೌಕರಿಯನ್ನು ನೋಡ್ಕೊಂಡಿರುವಂಥ ಜನಾರ್ದನ್ ಅವರು ವೇದಿಕೆಗೆ ಬಂದು ಸ್ವಾಮಿಗಳ ಹತ್ರ ಗೌರವ ಸ್ವೀಕರಿಸಬೇಕಂತ ಜನಾರ್ದನ್
ಭಾಳ ನಾಚಿಕೆ ಹುಡುಗರಿಗೆ ಮಾರ್ಪ ಮೇಲೆ ನಲ್ಲೆಲ್ಲೋ ಅವ್ಕೊಂಡು ತಗೊಂಡ್ಬಿಡ್ತಾರೆ. ಭಾಳ ನಾಚಿಕೆ ಜನ. ಈ ಹುಡುಗರು ಒಂದು ಲಕ್ಷ ಅಂದರೆ ನಗ್ತಾನೆ ಇರ್ತಾರೆ. ಯಾರು ನಗ್ತಾನೆ ಇರ್ತಾರೆ ಲಕ್ಷ. ಬನ್ನಿ ಜೋರಾದ ಚಪ್ಪಾಳೆ. ಸ್ವಾಮಿಯವರ ಆಶೀರ್ವಾದ ಮುಂಚೆ ಒಂದು ಎರಡು ಡೈರೆಕ್ಷನ್ನು. ಮೊದಲನೇದು, ಈಗ ನಿಮ್ಮ ಮದುವೆಯಲ್ಲಿ ಬಂದು ಡ್ಯಾನ್ಸ್ ಮಾಡ್ತಾರೆ. ಡ್ಯಾನ್ಸ್ ಮಾಡೋದ್ರಿಂದ ವಿಡಿಯೋ ರೆಕಾರ್ಡ್ ಆಗ್ತಾ ಇರ್ತದೆ. ನೀವು ಡ್ಯಾನ್ಸ್ ನೋಡಿ ಅಂತ ಹೇಳಿ ಕಳಿಸಿರೋದು ವಿಡಿಯೋ ರೆಕಾರ್ಡ್ ಮಾಡಿ ಅಂತಲ್ಲ. ಎಲ್ಲರೂ ಎತ್ಕೊಂಡು ಬಂದು ನಿಂತ್ಕೊಂಡು ನೀವು ಒಬ್ಬರು ನಿಂತ್ಕೊಂಡ್ರೆ ಡ್ಯಾನ್ಸನ್ನ ರೆಕಾರ್ಡ್ ಮಾಡಲಿಕ್ಕೆ ನಿಮ್ಮ ಮಗು ಡ್ಯಾನ್ಸನ್ನ 100 ಜನ ನೋಡೋಕೆ ಹೋಗ್ರೆ ನೀವೇ ಅಡ್ಡ. ನಿಮ್ಮ ಮಗುವಿನ ಪ್ರೋತ್ಸಾಹಕ್ಕೆ ನೀವೇ ಅಡ್ಡವಾಗಿ ನಿಂತ್ಕೊಂಡ್ಬಿಡ್ತೀರಿ. ಇಷ್ಟಕ್ಕೂ ನಮ್ಮ ಮೊಬೈಲ್ ಫೋನ್ಗಳಲ್ಲಿ ರೆಕಾರ್ಡ್ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಇಲ್ಲಿ ಸೂಪರ್ ಆಗುತ್ತೆ ಆಯ್ತಾ. ಅದರ ಒಂದು ಕಾಪಿನ ಪಡ್ಕೊಳ್ಳಿ. ಯಾವತ್ತು ಲೈವ್ ಏನಾದ್ರು ನಡೀತಾ ಇದ್ರೆ ನೋಡಿ ಕಣ್ಣು ತುಂಬಬೇಕು. ಕ್ಯಾಮ್ರಾ ತುಂಬ ಕೆಲಸ ಅವ್ರು ಮಾಡ್ತಾರೆ, ಕ್ಯಾಮ್ರಾ ತುಂಬಿಸುವ ಕೆಲಸ ಅವ್ರು ಮಾಡ್ತಾರೆ, ಕಣ್ಣು ತುಂಬಿಸುವಂಥ ಕೆಲಸವನ್ನ ನೀವು ಮಾಡಬೇಕು. ಯಾವ ಕಾರಣಕ್ಕೂ ದಯವಿಟ್ಟು ಮೊಬೈಲ್ ಎತ್ಕೊಂಡು ಮುಂದಕ್ಕೆ ಬರೋದು ಹೋಗ್ಬೇಡಿ. ಮುಂದಕ್ಕೆ ಬರೋದ್ರಿಂದ ನಿಮ್ಮ ಮಕ್ಕಳನ್ನ ಡ್ಯಾನ್ಸ್ ಮಾಡೋದನ್ನ ಬೇರೆಯವರಿಗೆ ನೀವೇ ಬೆಳವಣಿಗೆ ನೀವೇ ಆಟ ಮಾಡೋದಾಗುತ್ತೆ. ಅದಲ್ಲ ಅಲ್ಲೂ ಸಹ ನಿಂತ್ಕೊಂಡು ರೆಕಾರ್ಡ್ ಮಾಡೋಕೆ ಹೋಗ್ಬೇಡಿ. ಕಣ್ಣಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ. ಪರಮನೆಂಟ್ ಕರೀತಾರೆ. ಇದುವರೆಗೂ ನೀವು ಮೊಬೈಲಲ್ಲಿ ಏನೇನು ಫೋಟೋ ತೆಗೆದು ಏನೇನು ರೆಕಾರ್ಡ್ ಮಾಡೋದು ಎಲ್ಲೋ ಕಡೆ ಯಾರು ಗೊತ್ತಿಲ್ಲ. ಇಲ್ಲಿ ಇಟ್ಕೊಳ್ಳಿ. ನನ್ನ ಮಗು ಡ್ಯಾನ್ಸ್ ಅಂತ ಆಗ್ತದಲ್ಲ ಆ ಥರ ಒಂದು ಸೀರೀಸ್ ಒಂದು ಮಾಡ್ತೀವಿ. ಹೌದಲ್ಲ, ಹೇಳದಂತ ಹೇಳ್ತೀರಲ್ಲ. ಒಳ್ಳೆ ಮಕ್ಕಳೆಲ್ಲ ನೀವು ಬಹಳ ಸಂತೋಷ. ಪೂಜ್ಯ ಸ್ವಾಮಿಗಳು ಮಕ್ಕಳಿಗಿಂತ ಮೊದಲು ನೀವು ಹೇಳಬೇಕು. ನಿಮಗೆ ಸಂಸ್ಕಾರ ಬಂದರೆ ಮಕ್ಕಳಿಗೆ ಸಹಜವಾದ ಸಂಸ್ಕಾರ ಬರುತ್ತೆ. ರಾಮಸ್ಯ ಜವಾನಂದ ವಶರಾಜೆ ಚಕ್ಷುರನ್ನು ಮೇಲೆ ಕ್ರಮೇಣ ತಸ್ಮೈಶ್ವರೀ ಗುರವೇ ನಮಃ. ನಮ್ಮ BGS ಕೋಲಾರದ ಗ್ರ್ಯಾಜುಯೇಷನ್ ಡೇ ಕಾರ್ಯಕ್ರಮದಲ್ಲಿ ನಮ್ಮನೆಲ್ಲ ಆರಾಧ್ಯ ದೈವ ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಯವರ ಚೈತನ್ಯ ನಮಸ್ಕರಿಸಿ, ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಯವರ ಪಾದಕಮಲಗಳಿಗೆ ನಮಸ್ಕರಿಸಿ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ತಮಗೆಲ್ಲ ಮಾರ್ಗದರ್ಶನವನ್ನು ನೀಡಿರ್ತಕ್ಕಂಥ ನಮ್ಮ ಶಿಕ್ಷಣ ಸಂಸ್ಥೆಗಳ ಆಡಳಿತಾಧಿಕಾರಿಗಳು, ಶಿಕ್ಷಣ ತಜ್ಞರು, ಅಹರ್ನಿಶಿ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸ್ತಾ ಇರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶಿವರಾಮರೆಡ್ಡಿ ಅವರಿದ್ದಾರೆ. ಹಾಗೆ ಮಾತಾಡಿ ನಿರ್ಗಮಿಸಿರ್ತಕ್ಕಂಥ ಆಫೀಸರಾಗಿರ್ತಕ್ಕಂಥ ಮೈಲಾರಪ್ಪ ಮತ್ತು ವೀರಣ್ಣವರನ್ನು ಕೂಡ ಸ್ಮರಿಸಿಕೊಂಡು, ಹಾಗೆ ನಮ್ಮ ಶಾಲೆಯ ಪ್ರಾಂಶುಪಾಲರಿದ್ದಾರೆ ಹಾಗೂ ಕೋಲಾರ ಪ್ರಾಂಶುಪಾಲ PUC ಪ್ರಾಂಶುಪಾಲ ಆನಂದ್ ಅವರಿದ್ದಾರೆ. ಹಾಗೂ ಎಲ್ಲ ಶಿಕ್ಷಕರೇ ಮತ್ತು ಪೋಷಕರೇ ಹಾಗೂ ಪ್ರೀತಿಯ ಮಕ್ಕಳೇ, ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಶಿವರಾಮರೆಡ್ಡಿ ಹೇಳಿದ್ದಾರೆ. ಮಕ್ಕಳು ಕೂಡ ಚೆನ್ನಾಗಿ ಮಾತಾಡಿದ್ದಾರೆ. ನನಗೆ ಒಂದು ಖುಷಿಯಾಗೋದು, ನಮ್ಮ ಈ ಶಾಲೆಯಲ್ಲಿ ನಮ್ಮ BGS ಸ್ಕೂಲು
ಕೋಲಾರ ಶಾಲೆಯಲ್ಲಿ ಪೇರೆಂಟ್ಸ್ಗಳಿಗೆ ಎಷ್ಟು ಕಾಳಜಿ ಅಂತ ಅರ್ಥ ಆಗುತ್ತೆ. ನಾನು ಸುಮಾರು ಪೇರೆಂಟ್ಸ್ ಪೋಷಕರು 4-5 ಕಾರ್ಯಕ್ರಮಗಳಲ್ಲಿ ಒಂದು 8 ಕಾರ್ಯಕ್ರಮ ನೋಡಿದ್ದೀನಿ. ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಶಾಲೆಯ ಮೇಲೆ ತುಂಬ ಪ್ರೀತಿ ಇಟ್ಟು ತಾವೆಲ್ಲ ಬರ್ತೀರಿ. ನಾನು ನಿಮಗೆ ಎಷ್ಟು ಅಭಿನಂದನೆಗಳನ್ನು ಸ್ವಾಗತ. ಯಾಕಂದರೆ ಜ್ಞಾನಾಂತರಕ್ಕೂ ಬರ್ತೀರಿ. ಯಾವ ಕಾರ್ಯಕ್ರಮ ಮಾಡಿದ್ರು ಕೂಡ ತುಂಬ ಪ್ರೀತಿಯಿಂದ ನಮ್ಮ ಶಾಲೆ, ನಮ್ಮ ಮಕ್ಕಳ ಶಾಲೆ ಅಂತಕ್ಕಂಥ ಪ್ರೀತಿಯಿಂದ ನಾವೆಲ್ಲ ಪೋಷಕರು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಅಂದರೆ ನಿಮಗೆ ಶಾಲೆ ಮೇಲೆ ಎಷ್ಟು ಪ್ರೀತಿ ಇದೆ, ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಇದು ಅರ್ಥ ಆಗುತ್ತೆ. ನಾನು ಗಮನಿಸ್ತಾ ಇದ್ದೇನೆ. ನಾನು ನಮ್ಮ ಪ್ರಾಂಶುಪಾಲರು ಹೇಳಿದೆ, ಶ್ರೀಮಂತ ಹೇಳಿದೆ, ಏನು ಬೇಗ ಹೇಳಿರ್ತೀರಿ ಶಾಲೆಯಿಂದ ಒಂದು ನಿಮಗೆ ಡೈರೆಕ್ಷನ್ಸ್ ಕೊಟ್ಟಿರುತ್ತೆ. ಆ ಟೈಮ್ ಕರೆಕ್ಟಾಗಿ ಎಲ್ಲರೂ ಬಂದು ನಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಹೋದರೆ ನಿಮ್ಮ ಮಕ್ಕಳ ಮೇಲೆ ಶಾಲೆ ಪ್ರೀತಿ ನಿಜವಾಗ್ಲೂ ನಮಗೆ ಖುಷಿ ಆಗುತ್ತೆ. ಅದಕ್ಕಾಗಿ ಮತ್ತೊಮ್ಮೆ ನಿಮ್ಮ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಶಾಲೆಗೆ ಎಲ್ಲವೂ ಕೂಡ ಕೊಡಲಿಕ್ಕಾಗಲ್ಲ. ಮಕ್ಕಳ ಸಂಪೂರ್ಣ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಶಾಲೆ ಮತ್ತು ಪೋಷಕರು ಇಬ್ಬರೂ ಕೂಡ ಕಾರಣ ಆಗಿರ್ತೀರಿ. ನೀವು ಎಷ್ಟೆಷ್ಟು ಶಾಲೆಗೆ ಪ್ರೀತಿಯಿಂದ ಪ್ರೋತ್ಸಾಹ ನೀಡ್ತೀರೋ ಅಷ್ಟು ಕೂಡ ಶಾಲೆಯ ಮೇಲ್ಮಟ್ಟಿಗೂ ಕೂಡ ಅಷ್ಟೇ ಒಂದು ಶಕ್ತಿ ಬರುತ್ತೆ, ಅಷ್ಟೇ ಒಂದು ಉತ್ಸಾಹ ಬರುತ್ತೆ, ಒಂದು ಸ್ಫೂರ್ತಿ ಬರುತ್ತೆ. ಬಿಡಪ್ಪ, ನಮ್ಮ ಪೇರೆಂಟ್ಸ್ಗಳು ನಮ್ಮ ಮಕ್ಕಳು ಇದ್ದಾರೆ, ನಮಗೆಲ್ಲರಿಗೂ ಕೂಡ ಸಹಕಾರ ಕೊಡ್ತಾರೆ ಅಂತಕ್ಕಂಥ ಒಂದು ಭಾವನೆ ಆ ಶಿಕ್ಷಕರಲ್ಲಿ, ಪ್ರಾಂಶುಪಾಲರಲ್ಲಿ ಬಂದರೆ ಆ ಮಕ್ಕಳ ಮೇಲೆ ಇನ್ನೊಂದಿಷ್ಟು ಪ್ರೀತಿ ಹೆಚ್ಚಾಗುತ್ತೆ. ಮಕ್ಕಳನ್ನ ಇನ್ನೊಂದಿಷ್ಟು ಕೇರಾಗಿ ನೋಡ್ಕೊಳ್ತಾರೆ, ಮಕ್ಕಳನ್ನ ಇನ್ನೊಂದಿಷ್ಟು ಜವಾಬ್ದಾರಿಯನ್ನು ನೋಡ್ಕೊಳ್ತಾರೆ. ಆವಾಗ ಆ ಮಕ್ಕಳ ಬೆಳವಣಿಗೆ ಒಂದು ಉಜ್ವಲ ಭವಿಷ್ಯಕ್ಕೆ ಕಾರಣೀಭೂತವಾಗುತ್ತೆ. ಅಂತ ನಿಟ್ಟಿನಲ್ಲಿ ತಾವೆಲ್ಲ ಶಾಲೆಯ ಪೋಷಕರನ್ನು ಕೂಡ ತುಂಬ ಶಾಲೆಯ ವಿಶ್ವಾಸವನ್ನು ಇಟ್ಕೊಂಡು ಏನು ನಂಬಿಕೆ ಸೇವೆ ಮಾಡ್ತಾ ಇದ್ದೀರಿ ಅದಕ್ಕೆ ಒಂದು ನಿಮ್ಮ ಒಂದು ನಂಬಿಕೆಗೆ ಖುಷಿಯಾಗುವಂತೆ ನಮ್ಮ ಆಡಳಿತಾಧಿಕಾರಿಗಳಿರ್ತಕ್ಕಂಥ ಶಿವರಾಮಣ್ಯರಿರ್ಬೋದು, ಮೇಡಮ್ ಇರ್ಬೋದು, ಶಿಕ್ಷಕರಿರ್ಬೋದು, ಸದಾ ಮಕ್ಕಳ ಜೊತೆ ನಿಂತುಕೊಂಡು ನಿಮ್ಮ ಜೊತೆ ಇದ್ದುಕೊಂಡು ಆ ಮಕ್ಕಳ ಶ್ರೇಯಸ್ಸು ಸಾಕಷ್ಟು ಶ್ರಮಿಸ್ತಾ ಇದ್ದಾರೆ. ನೀವು ಈ ರೀತಿ ಒಂದು ಸಹಕಾರ ಕೊಟ್ಟರೆ ಇದು ಹೆಚ್ಚಿಗೆ ನಮ್ಮ ಪೂರ್ವಜರು ನಿರ್ಮಲಾನಂದನಾಥ ಮಹಾಸ್ವಾಮಿಯವರಿಗಾಗ್ಬೋದು, ನಮಗಾಗ್ಬೋದು, ನಮ್ಮ ಶಿವರಾಮಯ್ಯವರಿಗಾಗ್ಬೋದು, ಇಲ್ಲಿ ನಾವು ಏನು ಮಾಡೋದು ನಡೆಯಿಲ್ಲಪ್ಪ, ಇಲ್ಲಿ ಎಷ್ಟು ದೊಡ್ಡ ಸಂಸ್ಥೆಗಳು ಮಾಡೋದಿಲ್ಲ. ಇವತ್ತು ಶಾಲೆ ಆಟಗಳಿದೆ, ನಾಳೆ ಕಾಲೇಜ್ ಹಂತಕ್ಕೂ ಕೂಡ ತಗೊಂಡು ಹೋಗೋದಕ್ಕೂ ಕೂಡ ಒಂದು ಸ್ಫೂರ್ತಿ ಬರ್ತದೆ, ಇನ್ಸ್ಪೈರ್ ಆಗ್ತದೆ. ಆದ್ದರಿಂದ ನೀವು ಹೆಚ್ಚೆಚ್ಚು ಇದೇ ರೀತಿ ಶಾಲೆಗಳನ್ನು ಇಟ್ಟುಕೊಂಡು ಅದನ್ನು ಗಮನಿಸ್ತೇನೆ. ಆ ಜ್ಞಾನಾಂತರ ಕಾರ್ಯಕ್ರಮ ಇರ್ಬೋದು, ಮಾತಾಟದ ಕಾರ್ಯಕ್ರಮ ಇರ್ಬೋದು, ಮಾತು ಬೋಧನ ಕಾರ್ಯಕ್ರಮ ಎಲ್ಲವನ್ನೂ ಕೂಡ ತುಂಬ ನಿಷ್ಠೆಯಿಂದ ಶ್ರದ್ಧೆಯಿಂದ ತಾವೆಲ್ಲ, ಯಾಕಂದರೆ ನಮ್ಮ ಕೋಲಾರ ಒಂದು ಶ್ರಮಿಕ ಜೀವಿಗಳು, ಇವೆಲ್ಲ ಒಂದು ಶ್ರಮ ಕಷ್ಟಪಡ್ತಕ್ಕಂಥವ್ರು. ಅದಕ್ಕಾಗಿ ನಿಮಗೆ ಆ ಮಕ್ಕಳ ಭವಿಷ್ಯ ನಮಗೆ ಇನ್ನೊಂದು ಏನಂತಂದರೆ ನಮಗೆ ನೀರಿನ ಅಭಾವ. ಈ ನೀರಿನ ಅಭಾವ ಇರೋದ್ರಿಂದ ನಾವು ಮಕ್ಕಳನ್ನ ಓದಿಸಲೇಬೇಕು. ಮಕ್ಕಳಿಗೆ ವಿದ್ಯೆ ಕೊಟ್ಟರೆ ನಮ್ಮ ಬದುಕು ಅಂತಕ್ಕಂಥ ಒಂದು ದೊಡ್ಡ ಒಂದು ಆಸೆ ಇದೆ. ಹಾಗಾಗಿ ಅದಕ್ಕೆ ನಿರಂತರವಾಗಿ ನೀವು ಕೂಡ ಪ್ರಯತ್ನ ಮಾಡ್ತಾ ಇದ್ದೀರಿ. ಆ ಒಂದು ದೃಷ್ಟಿಯಿಂದ ಪ್ರತಿಯೊಂದು ಶಾಲೆ ಮಾಡಿರ್ತಕ್ಕಂಥದ್ದು ಆ ಎಲ್ಲವನ್ನು ನೀವು ಅರ್ಥಪಡಿಸ್ಕೊಂಡು ತಾವು ಹೆಚ್ಚೆಚ್ಚು ರೀತಿ ಸಹಕಾರ ಕೊಡಿ. ಹಾಗೆ ಮಾತಾಡಿರ್ತಕ್ಕಂಥ ಶಿವರಾಮಯ್ಯ ಹೇಳಿರ್ತಾರೆ, ನಾವು ಪೇರೆಂಟ್ಸ್ ಹೇಗಿರಬೇಕು, ಮಕ್ಕಳು ಯಾವ ರೀತಿ, ಮಕ್ಕಳಿಗೆ ಯಾವ ರೀತಿ ಮಾಡಬೇಕು. ಯಾಕಂದರೆ ಮಕ್ಕಳುಗಳು ಏನು ಹೇಳ್ತೀರೋ ಅದನ್ನು ಕೇಳಲ್ಲ, ನೀವು ಏನು ಮಾಡ್ತೀರೋ ಅದನ್ನು ಮಾಡ್ತಾರೆ. ಅದು ಭಗವದ್ಗೀತೆ ಹೇಳ್ತಾರೆ, ಯದ್ಯದಾಚರಮಿಶ್ರೇತ ದತ್ತದೇವರ ಸಯಂಭ್ರಮ ಕೊಡುತ್ತೆ ಲೋಕಸ್ಥಳ ಬರುತ್ತೆ. ದೊಡ್ಡ ದೊಡ್ಡವರು ಏನು ಮಾಡ್ತಾರೆ ಅದನ್ನು ಮಕ್ಕಳು ಅನುಕರಣೆ ಮಾಡ್ತಾರೆ. ನೀವು ಗಮನಿಸ್ತೀರಿ, ನೀವು ಏನು ಬರೀತೀರಿ ಅದನ್ನು ಬಿಟ್ಟು ಬೈತಾರೆ, ಅಥವಾ ನೀವು ಯಾವ ರೀತಿ ಕೂತ್ಕೊಳ್ತೀರಿ ಅದೇ ರೀತಿ ಅವ್ರು ಕೂತ್ಕೊಳ್ತಾರೆ. ಅಥವಾ ನೀವು ಹೇಗೆ ಒಂದು ಯಾವ್ಯಾವ ರೀತಿ ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನಿಮ್ಮ ಶರೀರದ ಹಾವಭಾವಗಳಿರ್ಬೋದು, ನಿಮ್ಮ ಉಡುಗೆ ತೊಡುಗೆಗಳಿರ್ಬೋದು, ನಿಮ್ಮ ಮಾತುಗಳಿರ್ಬೋದು, ನಿಮ್ಮ ಒಂದು ಪೂಜೆ ಕಾರ್ಯಗಳನ್ನು ಏನು ನೀವು ಮಾಡ್ತೀರಿ ಅದನ್ನು ಚಾಚು ತಪ್ಪದೇ ಮಾಡ್ತಾರೆ. ಯಾಕಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು 15 ಪೂಜೆಗಳು ಐಎಎಸ್ ಆಫೀಸರ್ ಹೋಗಿದ್ರು. ಐಎಎಸ್ ಆಫೀಸರ್ ಹೋದಾಗ ಸ್ವಾಮೀಜಿಯವರಿಗೆ ಅವರ ತಾಯಿ ಮಗಳನ್ನ ಹೋಗಿದ್ರು. ಹೋದಾಗ ಸಣ್ಣ ಮಗುವು ಆ ತಾಯಿ ಐಎಎಸ್ ಆಫೀಸರ್ ಸ್ವಾಮೀಜಿ ಕಾಲನ್ನ ನಮಸ್ಕಾರ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ, ನಮಸ್ಕಾರ ಬಗ್ಗೆ ನಮಸ್ಕಾರ ಮಾಡಿಸಿದ ಮೇಲೆ ಆ ಮಗು ತಿರುಗಿ ಅಂತ ಹೇಳಿದ್ರು,
ಟ್ರೈನಿಂಗ್ ಇರುತ್ತೆ. ಆಮೇಲೆ ಮಗುಗಳು ಪಾದ ತಲೆಯಲ್ಲಿ ಮಾಡ್ತಾರೆ ಎದ್ದು ಅದನ್ನು ಕೇಳಿ ಆ ನಿಟ್ಟಿನಲ್ಲಿ ನಾನು ಯಾಕೆ ಹೇಳಿದ್ದಾರೆ ಅಂದರೆ ಅನುಕರಣೆ ಮಾಡ್ತಾರೆ. ಮತ್ತು ನೀವು ಕೆಟ್ಟ ಭಾಷೆಗಳನ್ನು ಮಾತಾಡಿದ್ರೆ ಅದನ್ನೇ ನೀವು ಮಾತಾಡ್ತಾರೆ. ನೀವು ಕೆಟ್ಟ ಏನಾದರೂ ಕೆಟ್ಟ ಸಂಸ್ಕಾರ ಇರ್ತಂದ್ರೆ ಅವು ಅದನ್ನೇ ನಿಲ್ತಾರೆ. ಹಾಗಾಗಿ ನಾವು ತಂದೆ ತಾಯಿಗಳು ಸಂಸ್ಕಾರದಿಂದ ಒಂದು ಒಳ್ಳೆಯ ರೀತಿಯಿಂದಾಗ ಅದೆಲ್ಲವೂ ಕೂಡ ನಿಮ್ಮ ಮನೆಯಲ್ಲಿ ದಿವಸ ಒಂದಿಷ್ಟು ಒಳ್ಳೊಳ್ಳೆ ವಿಚಾರವನ್ನು ಮಾತಾಡ್ತಕ್ಕಂಥದ್ದು, ಪ್ರೀತಿಯಿಂದ ಮಾತಾಡ್ತಕ್ಕಂಥದ್ದು, ಸಂತೋಷದಿಂದ ಇರ್ತಕ್ಕಂಥ ಮನೆಯಲ್ಲಿದ್ದರೆ ಮನೆಯನ್ನು ನೀವು ಸ್ವರ್ಗ ಮಾಡಿರ್ಬೇಕು. ಮನೆಯಲ್ಲಿ ಕೋಪದಾಪವನ್ನು ಮಾಡ್ತಕ್ಕಂಥದ್ದು, ಜಗಳ ಮಾಡ್ತಕ್ಕಂಥದ್ದು, ಪೂಜೆಗಳು ನಿರ್ಮಲಾನ ಹೇಳ್ತಿರ್ತಾರೆ. ನೀವೇನಾದ್ರು ತುಂಬ ಕೋಪ ಬಂದು ಜಗಳ ಮಾಡಬೇಕು ಅಂತಂದ್ರೆ ನಮ್ಮ ಮಕ್ಕಳು ಮನೆಯಲ್ಲಿ ಇರಬೇಕು ಮಾಡಬೇಕಲ್ಲಪ್ಪ, ನಮ್ಮ ಮಕ್ಕಳು ಶಾಲೆ ಕಳಿಸ್ಬಿಟ್ಟು ಆಮೇಲೆ ಬಗ್ಗೆ ನೀವು ಜಗಳ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ಜಗಳ ಹಾಕೊಳ್ಳೋದು ಬೇಡ. ಅಷ್ಟು ನೀವು ಇದಿದ್ರೆ ಮಕ್ಕಳು ಇಂಥ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡ ಇರ್ತಕ್ಕಂಥ ಭಾವನೆಯನ್ನು ಗುರುಗಳು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ನಾವೆಲ್ಲರೂ ಕೂಡ ಆ ಮಕ್ಕಳ ಮುಂದೆ ನಾವು ಎಷ್ಟೆಷ್ಟು ಜವಾಬ್ದಾರಿಯಿಂದ ಇರ್ತೀವಿ, ಎಷ್ಟೆಷ್ಟು ಸಂಸ್ಕಾರದಿಂದ ಇರ್ತೀವಿ, ಅಷ್ಟು ಕೂಡ ಆ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ. ನಿಮಗೆ ನೋಡಿದ್ರೆ ಮಾತಾಡಿರ್ತಕ್ಕಂಥ ಹುಡುಗ ದೀಪಿಕ್ ಅಂತ ಹುಡುಗ ಒಂದು ಚೀಟಿ ಇಟ್ಕೊಂಡ್ರೆ ಅದಕ್ಕೆ 1 ಅವರ್ ಕಾರ್ಯಕ್ರಮ ನಡೆಸ್ಕೊಂಡಿದ್ದಾರೆ. ನಮಗೆ ಚೀಟಿ ಇಟ್ಕೊಂಡೇ ಕಾರ್ಯಕ್ರಮ ನಡೆಸ್ಕೊಳ್ಳೋಕ್ಕಾಗಲ್ಲ. ಆದರೆ ಚೀಟಿ ಹಿಡ್ಕೊಂಡು ವಿತೌಟ್ ಸ್ಕ್ರಿಪ್ಟಲ್ಲಿ ಅದಕ್ಕೆ 1 ಅವರ್ ಕಾರ್ಯಕ್ರಮ ನಡೆಸ್ಕೊಂಡಿದ್ದಾರೆ. ಹಾಗೆ ಆ ಮಕ್ಕಳ ಬಗ್ಗೆ ಪರಿಚಯ ಮಾಡಿಕೊಟ್ಟು ಗ್ರಾಜುಯೇಷನ್ ಮಕ್ಕಳು ಅವರವರ ಒಂದು ಕ್ಯಾರೆಕ್ಟರ್ ಹೇಗೆ ಇರ್ತಕ್ಕಂಥದ್ದು, ಅವ್ರು ಓದಿದ ಅಂತಲ್ಲಿ ಅವರೆಲ್ಲರೂ ಕೂಡ ಅದಕ್ಕೆ 50 ಮಕ್ಕಳ ಹೆಸರನ್ನ ಮತ್ತು ಅವರ ಕ್ಯಾರೆಕ್ಟರ್ಗಳನ್ನ ವಿತೌಟ್ ಸ್ಕ್ರಿಪ್ಟಲ್ಲಿ ಆ ಮಗು ಹೇಳಿದ್ರು. ಹಾಗಾಗಿ ಅದೆಲ್ಲ ಶಕ್ತಿ, ಅಪಾರವಾದ ಶಕ್ತಿ ಮಕ್ಕಳಿರುತ್ತೆ. ಆ ಶಕ್ತಿಯನ್ನ ಇನ್ನೂ ಉದ್ದೀಪನಗೊಳಿಸ್ತಕ್ಕಂಥ, ಇನ್ನೂ ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನ ನಾವು ಸಂಸ್ಥೆಯವರು ಮತ್ತು ನೀವು ಪೋಷಕರು ಮಾಡಬೇಕಾಗುತ್ತೆ. ಆವಾಗ ಆ ಮಕ್ಕಳು ಒಳ್ಳೆಯ ದಾರಿಯಲ್ಲಿ ಒಂದು ಒಳ್ಳೆಯ ಭವಿಷ್ಯವನ್ನು ಕಟ್ಟಕ್ಕೆ ಸಾಧ್ಯ ಆಗುತ್ತೆ. ಅಂತ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀರಿ. ನೀವು ಹೆಚ್ಚೆಚ್ಚಿಗೆ ಅದರ ಬಗ್ಗೆ ಗಮನ ಹರಿಸಿರ್ತಕ್ಕಂಥ ಮಾತು ಹೇಳಿದ ನಾವೆಲ್ಲ ಈಗ ಮಕ್ಕಳ ಒಂದು ಕಾರ್ಯಕ್ರಮವನ್ನು ನಿಮಗೆ ಎಷ್ಟು ಆಸೆ ಇದೆಯೋ ನಮಗೂ ಆ ಮಕ್ಕಳನ್ನ ರೆಡಿಯಾಗಕ್ಕೆ ನೋಡೋದಲ್ಲ. ದೀಪಾಚಾರ್ಯ ಅವರ ಆ ಮಕ್ಕಳನ್ನ ರೆಡಿ ಮಾಡಕ್ಕೆ ನೋಡಿದ್ರೆ ಖುಷಿ ಆಗುತ್ತೆ. ಯಾಕಂದ್ರೆ ನಮಗೂ ಆ ಕಾರ್ಯಕ್ರಮವನ್ನು ನೋಡಬೇಕು ಅಂತ ಆಸೆ ಇದೆ. ನಾವೆಲ್ಲ ಆ ಪ್ರೀತಿಯ ಕಾರ್ಯಕ್ರಮ ನೋಡಿ ನಿಮ್ಮ ಶಾಲೆಯಿಂದ ನೀವು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಎಲ್ಲರೂ ಕಾರ್ಯಕ್ರಮವನ್ನು ನೋಡಿಕೊಂಡು ಪ್ರಸಾದ ಮಾಡ್ತಾರೆ. ಮಠದ ಶಾಲೆ ಆಗಿದ್ದ ಮಠದಲ್ಲಿ ಇದು ಊಟ ಅಲ್ಲ, ಮಠದ ಪ್ರಸಾದ ಅಂತ ತಿಳ್ಕೊಂಡು ನಾವೆಲ್ಲ ಪ್ರೀತಿಯಿಂದ ಸ್ವೀಕರಿಸಿ ಆ ಮಕ್ಕಳು ನೋಡ್ಕೊಳ್ಳಿ ಅಂತ ಮಾತು ಹೇಳಿದ ಆ ಪೂಜ್ಯರು ಮತ್ತು ಬೇರೆಯವರ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡಿ ಅಂತ ಹೇಳಿ ಮಾತಾಡ್ತಾರೆ. ICSE ಅಪ್ಲೈ ಮಾಡಬೇಕು ಅಂದರೆ ಶಾಲೆ ಕನಿಷ್ಠ 6ನೇ ಕ್ಲಾಸ್ವರೆಗೂ ಬಂದಿರಬೇಕು. ಆವಾಗ ಮಾತ್ರ ಅಪ್ಲೈ ಮಾಡೋಕ್ಕೆ ರೂಲ್ಸ್ ಇರೋದ್ರಿಂದ ಈ ವರ್ಷವೇ ನಮ್ಮ ಶಾಲೆಯಲ್ಲಿ 5ನೇ ಕ್ಲಾಸ್ ಜೊತೆಗೆ 6ನೇ ಕ್ಲಾಸನ್ನು ಸಹ ಪ್ರಾರಂಭ ಮಾಡ್ತಾ ಇದ್ದೀವಿ. ತಮಗೆ ಗೊತ್ತಿರುವಂತಹ ಪರಿಚಯ ಇರುವಂತಹ ಮಕ್ಕಳಿಗೆ ಎಂಟ್ರೆನ್ಸ್ ಎಕ್ಸಾಮ್ ಮಾಡಿ ನಮ್ಮ ಮಕ್ಕಳೇನಿದ್ದಾರೆ 1ನೇ ಕ್ಲಾಸಿಂದ 4ನೇ ಕ್ಲಾಸ್ವರೆಗೂ ಆ ಕ್ವಾಲಿಟಿ ಇರುವಂತಹ ಮಕ್ಕಳನ್ನು 6ನೇ ಕ್ಲಾಸ್ಗೆ ಆಯ್ಕೆ ಮಾಡ್ಕೊಳ್ತವೆ. ಅದ್ರ ಬಗ್ಗೆ ಒಂದು ಗ್ರೂಪಲ್ಲಿ ಶೇರ್ ಮಾಡ್ತೀವಿ. ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲ ಯಾವಾಗಿರುತ್ತೆ ಅಂತ ಹೇಳಿಬಿಟ್ಟು 6ನೇ ಕ್ಲಾಸನ್ನು ಪ್ರಾರಂಭ ಮಾಡಿ ವರ್ಷದೊಳಗೆ ICSE ಅಫಿಲಿಯೇಷನ್ ತೆಗೆದುಕೊಂಡು ಫಾರ್ಮಲ್ ಆಗಿ ICSE ಸ್ಕೂಲ್ ಅಂತ ಹಾಕ್ತವೆ. ಇನ್ನೊಂದು ಸೂಚನೆ, ಸಾಮಾನ್ಯ ನಿಮ್ಮ ಮಕ್ಕಳ ಡ್ಯಾನ್ಸ್ ಆದ ತಕ್ಷಣ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೊರಟೋಗೋದು ಬಹಳ ರೂಢಿ ಎಲ್ರಿಗೂ. ಆದರೆ ಈ ಮಕ್ಕಳಿಗೆ ಎಷ್ಟು ಆಸೆ ಇರುತ್ತೆ ಗೊತ್ತಾ, ಎಲ್ಲ ಡ್ಯಾನ್ಸು ನಾವು ನೋಡಬೇಕು ಅಂತ. ಯಾಕೆಂದರೆ ಪ್ರಾಕ್ಟೀಸಲ್ಲಿ ನೋಡಿರ್ತವೆ, ಎಲ್ಲ ನೋಡೋಣ ಅಂತ. ಆ ಮಕ್ಕಳನ್ನ ನೋಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಎಲ್ಲ ಡ್ಯಾನ್ಸ್ ಮುಗಿಯೋವರೆಗೂ ಊಟ ಖಂಡಿತ ನಾವು ಕೊಡೋದಿಲ್ಲ. ಯಾಕೆಂದರೆ ಎಲ್ಲರ ಮಕ್ಕಳು ಡ್ಯಾನ್ಸ್ ನೋಡಬೇಕು ಅಂತ ಹೇಳ್ಬಿಟ್ಟು ಈ ಮಕ್ಕಳಿಗೆ ವೇಷಭೂಷಣದಲ್ಲಿ ಡ್ಯಾನ್ಸ್ ಮಾಡಿ ನೋಡಲಿಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಶ್ರೀ.